ನಮ್ಮ ಕೈಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ವಿ ಗೆಟ್ ದ ಚಾನ್ಸ್ ಟು ಮೌಲ್ಡ್ ದ ಚೈಲ್ಡ್. ಸೊ ಆ ರೀತಿನಲ್ಲಿ ಐ ಫೆಲ್ಟ್ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ಬೆಸ್ಟ್ ಒನ್. ಸ್ಟೇಟ್ ಸಿಲೆಬಸ್ಸು ಆ್ಯಂಡ್ ಸೆಂಟ್ರಲ್ ಸಿಲೆಬಸ್ಸು, ICSE ಸಿಲೆಬಸ್ಸು, ಈ ಮಕ್ಕಳುಗಳಿಗೆ ಇರೋಂಥ ಡಿಫ್ರೆನ್ಸಸ್ ಏನು? ಅವರು ನವೇಡೇಸ್ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ? ಶಾಲೆಯಲ್ಲಿ ಮಕ್ಕಳು ಬರೋದು ಒಂದು 3.5 ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ಶಾಲೆ ಮುಗಿಸ್ಕೊಂಡು, ಅದನ್ನೇ ನಮ್ಮ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಇದೆ, SSLC ಮುಗಿದು ಹೋಗೋವಾಗ ಒಂದು 16 ಪ್ಲಸ್ ಇರ್ತಾರೆ. ಸೊ ಇಡೀ ಅವರ ಬೆಳವಣಿಗೆ ಜೀವನ, ಕ್ಯಾರೆಕ್ಟರ್ ಮೌಲ್ಡಿಂಗ್ ಎಲ್ಲಿ ಕಳೆಯೋದು ಅಂದರೆ ಶಾಲೆಯಲ್ಲಿ. ಈ ಬೋರ್ಡಲ್ಲಿ ಓದಿದ್ರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ CET, NEET, JEEನಲ್ಲಿ ನನ್ನ ಪ್ರಕಾರ ಓದೋ ಮಕ್ಕಳು ಎಲ್ಲಿದ್ರೂ ಮಾಡ್ತಾರೆ. ಈಗ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 200 ಟೈಪ್ಸ್ ಆಫ್ ಪೇರೆಂಟ್ಸ್ ಇರ್ತಾರೆ. ಸೊ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರ್ತಾರೆ, ಇನ್ನು ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರಲ್ಲ. ಆ್ಯಂಡ್ ಅವ್ರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟಿವ್ ಆಗಿ, ತಪ್ಪು ಮಾಡೋದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಇವ್ರಿಗೆ ಏನು ಹೇಳ್ತೀರಾ ಮ್ಯಾಮ್? ಕೆಲವೊಬ್ಬರು ಈ ವೃತ್ತಿಯಲ್ಲಿ ಬಹಳ ರಜೆಗಳು ಸಿಗುತ್ತೆ ಅಂತ ಹೇಳ್ಕೊಂಡು ಬರೋರು, ಇಲ್ದಿದ್ರೆ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದು, ವರ್ಕಿಂಗ್ ಅವರ್ಸ್ ಕಡಿಮೆ, ಫ್ಯಾಕ್ಟ್ರಿ ಕಡೆ ಹೋದರೆ ಲಾಂಗ್ ಅವರ್ಸ್ ಇರುತ್ತೆ, ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದೀವಿ ಅಂತ ಹೇಳೋರು ಕೆಲವೊಬ್ರು ಇರ್ತಾರೆ. ಸೊ ಅಂಥ ಅಪ್ಲಿಕೇಶನ್ಸ್ನ ಅಲ್ಲೇ ನಾವು ರಿಜೆಕ್ಟ್ ಮಾಡ್ತೀವಿ. ಚೇಂಜ್ ಮಾಡಬೇಕು ಅಂತ ತುಂಬ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಮಧು ಬಂಗಾರಪ್ಪ ಅವರು ಬಂದು ನಮಗೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸ್ಟೇಟ್ ಬೋರ್ಡ್ ಶಾಲೆಗಳಿಗೆ ಫಸ್ಟ್ ನಾವು ಕಲಿಬೇಕು, ಅಲ್ಲಿ ಏನು ಲೆಸನ್ಸ್ ಇದೆ, ಏನಿದೆ. ನಾವು ತುಂಬ ಜಾಸ್ತಿ ಕಲ್ತಿರ್ಬೋದು, ಆದರೆ ಆ ಪುಟ್ಟ ಮಕ್ಕಳ ಲೆವೆಲ್ಗೆ ಇಳಿದು ನಾವು ಪಾಠ ಮಾಡಬೇಕು. ನೀವು UK-ನಲ್ಲಿ ಎಜುಕೇಷನ್ ಸಿಸ್ಟಮ್ಗಳನ್ನ, ಅಲ್ಲಿರೋ ಎಜುಕೇಷನ್ ಸಿಸ್ಟಮಲ್ಲಿ ಯಾವ ಒಂದು ಸಿಸ್ಟಮ್ಸ್ನ, ಯಾವುದೋ ಒಂದನ್ನ ನಿಮ್ಮ ಸ್ಕೂಲ್ ಅಳವಡಿಸ್ಕೋಬೇಕು ಅಂತ? ಹಾಗೆ ಗಳಿಸಿದ ಒಳ್ಳೆ ಹೆಸರು ಎಷ್ಟು ಚೆನ್ನಾಗಿತ್ತಂದರೆ, ಫಸ್ಟ್ ಇಯರ್ನಲ್ಲೇ ನಮ್ಮ ಶಾಲೆಯಲ್ಲಿ ಒಳ್ಳೆ ಅಡ್ಮಿಷನ್ಸ್ ಇತ್ತು. ಕಾರಣ ಆಕೆ ಒಂದು ಒಳ್ಳೆ ಟೀಚರಾಗಿ ಜನಗಳಿಗೆ ತೋರಿಸ್ಕೊಂಡಿದ್ದು. ಅವ್ರಿಗೆ ರಿಯಾಲಿಟಿ ಏನೋದು ಅಂತ ಅಷ್ಟು ಅರ್ಥ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ಟು ಕಮ್ ಡೌನ್ ಟು ರಿಯಾಲಿಟಿ. ನಮಸ್ಕಾರ, ನನ್ನ ಹೆಸರು ಕಾವ್ಯ. ಅಂತಃಕರುಣ ನನ್ನ ಪಾಡ್ಕಾಸ್ಟ್ ಚಾನಲ್. ವಾಟ್ ಈಸ್ ಅಂತಃಕರುಣ? ಅಂತಃಕರುಣ ಅಂದರೆ ಏನು? ಅಂತ ಅಂದರೆ ಆಂತರಿಕ, ಅಂದರೆ ಒಳಗಿನ. ಕರುಣ ಅಂದರೆ ಸಾಧನ. ಅಂತಃಕರುಣ ಅಂದರೆ ಒಳಗಿನ ಸಾಧನ ಅಂತ ಅರ್ಥ. ಮಾನವನ ಒಳಗಿನ ಸಾಧನ ಅಂದರೆ ಈ ಸಾಧನದ ಮೂಲಕ, ಮನಸ್ಸಿನ ಮೂಲಕ ಆಲೋಚನೆ ಮಾಡ್ತೀವಿ, ನಿರ್ಧಾರ ತಗೊಳ್ತೀವಿ, ಅನುಭವಿಸ್ತೀವಿ. ಸೊ ನಮ್ಮನ್ನ ನಾವು ಗುರುತಿಸ್ಕೊಳ್ತೀವಿ. ಈ ತರ ಒಂದು ತಮ್ಮನ್ನ ತಾವು ಗುರುತಿಸ್ಕೊಂಡಿರುವಂತ ಕೆಲವೊಂದು ವ್ಯಕ್ತಿಗಳನ್ನ, ಅಂದ್ರೆ ವ್ಯಕ್ತಿತ್ವಗಳನ್ನ ಕರೆತಂದು ಕೂರಿಸಿ ಅವರಿಂದ ಕೆಲವೊಂದು ವಿಷಯಗಳನ್ನ ಆಚೆ ತರುವಂತ ಒಂದು ಸಣ್ಣ ಪ್ರಯತ್ನ ನನ್ನ ಪಾಡ್ಕಾಸ್ಟ್ ಮೂಲಕ ಮಾಡ್ತಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಹರ ಮುನಿದರು ಗುರು ಕಾಯಬಲ್ಲ, ಆದರೆ ಗುರು ಮುನಿದರ ಯಾರು ಕಾಯೋದಿಲ್ಲ. ಇದು ನನಗೆ ಟೀಚರ್ಸ್ ಬಗ್ಗೆ ಇರುವಂತ ಒಂದು ರೆಸ್ಪೆಕ್ಟ್ ಲೈನ್ಸ್. ನಮ್ಮ ಜೊತೆಗಿದ್ದಾರೆ ಇವತ್ತು ಮಾಲಿನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಶ್ರೀಕುಮಾರನ್ಸ್ ಇಂಗ್ಲಿಷ್ ಸ್ಕೂಲ್ನ ಅಧ್ಯಾಪಕರು. ಆ್ಯಂಡ್ ನನಗೆ ಇವರು ಯಾಕೆ ವಿಶೇಷತೆ ಅನಿಸಿದ್ರು ಅಂದರೆ, ಇವರು ನನಗೊಂಥರ ಇನ್ಸ್ಪಿರೇಷನ್. ಆ್ಯಂಡ್ ಇವರಿಂದ ನಾನು ಕಲ್ತಿದ್ದು ತುಂಬ ಜಾಸ್ತಿ ಇದೆ. ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ ಆ್ಯಂಡ್ ಅವರ ವಿಶೇಷತೆನ ಅವರಿಂದ ತಿಳ್ಕೊಳ್ಳೋಣ. ಓಕೆ ಮ್ಯಾಮ್, ನಮಸ್ಕಾರ. ಅಂತ ಕನ್ನಡ ಚಾನಲ್ಗೆ ನಮಸ್ತೆ. ಮ್ಯಾಮ್, ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಜನತೆಗೆ. ಮೊಟ್ಟ ಮೊದಲನೆಯಾಗಿ ಅಂತಃಕರುಣ ಟೀಮ್ ಅವರಿಗೆ ನನ್ನ ಧನ್ಯವಾದಗಳು, ನನ್ನನ್ನು ಇಲ್ಲಿ ಗೆಸ್ಟ್ ಆಗಿ ಆಹ್ವಾನಿಸಿಕೊಂಡಿರೋದ್ರಿಂದ. ತದನಂತರ ಕಾವ್ಯ, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಬಗ್ಗೆ ಹೇಳಬೇಕಾದ್ರೆ, ನಾನು ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಕೊತೀನಿ. ಬಿಕಾಸ್ ನಾನು ಬಂದಿರೋದು ಒಂದು ಮಧ್ಯವರ್ಗದ ಫ್ಯಾಮಿಲಿಯಿಂದ. ನನ್ನ ಹೆಸರು ಮಾಲಿನಿ, ಹುಟ್ಟು ಬೆಳೆದಿರೋದು ಬೆಂಗಳೂರು, ಹೆಮ್ಮೆಯ ಬೆಂಗಳೂರು ಹುಡುಗಿ, ಕಲಿತಿರೋದು ಇಲ್ಲೇ. ಮತ್ತೆ ಮದುವೆ ಆಗಿದ್ದು ತುಂಬ ಬಹಳ ಚಿಕ್ಕ ವಯಸ್ಸಿನಲ್ಲಿ, ಐ ವಾಸ್ 22. ತದನಂತರ ನಾನು ಮಾಡಿದ್ದು MA ಮಾಡಿದ್ದೀನಿ ಎಕನಾಮಿಕ್ಸಲ್ಲಿ. ಅದಾದಮೇಲೆ BEd ಮಾಡಿದೆ, ಡಿಗ್ರಿ. ಅದಾದಮೇಲೆ ಎಂಟರ್ ಆಗಿದ್ದು ಶಾಲೆಯಲ್ಲಿ ಆಸ್ ಎ ಶಿಕ್ಷಕಿ. ನನ್ನ ವೃತ್ತ ಪ್ರಾರಂಭವಾಯಿತು 1995ರಲ್ಲಿ. ಅವತ್ತಿಂದ ಇವತ್ತುವರೆಗೂ ಮುಂದುವರಿಸ್ತಾ ಇದ್ದೀನಿ. ನೋಡ್ಬೇಕು ಮುಂದೆ ಹೇಗಾಗುತ್ತೆ ಅಂತ. ಮ್ಯಾಮ್, ನಿಮಗೆ ಯಾಕೆ ಈ ಶಿಕ್ಷಕ ಅಧ್ಯಾಪಕರಾಗಿ ತಗೊಬೇಕು, ಈ ಲೈನ್ಗೆ ಬರಬೇಕು, ಶಿಕ್ಷಕ ವೃತ್ತಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಮ್ಮ ಪ್ರೇರಣೆ ಯಾವಾಗಲೂ ಸ್ಟಾರ್ಟ್ ಆಗೋದು ನಮ್ಮ ಪೋಷಕರಿಂದ. ಮಕ್ಕಳಿಗೆ ಯಾವಾಗಲೂ ಪೋಷಕರೇ ಮೊದಲ ಮಾಡೆಲ್ ಅಂತ ನಾವು ಶಾಲೆನಲ್ಲೂ ಹೇಳ್ತೀವಿ. ಸೊ ನನ್ನ ತಾಯಿ
ಶಿ ವಾಸ್ ಅ ಟೀಚರ್. ಅವರು ಬಂದ್ಬಿಟ್ಟು 83 ಅಥವಾ 84ರಲ್ಲಿ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಜಾಯಿನ್ ಆದರು. ನಾನು ಆಗ ತುಂಬ ಚಿಕ್ಕವಳು, UKG ಇರಬೇಕು ಬಹುಶಃ. 3 ವರ್ಷ ಕೆಲಸ ಮಾಡಿದ್ರು ಅಲ್ಲಿ ಟೀಚರ್ ಆಗಿ. ಅವರು ಕೆಲಸ ಮಾಡಿದ ರೀತಿಯನ್ನು ನೋಡಿ ಆ ಮ್ಯಾನೇಜ್ಮೆಂಟ್ ಅವರು 1 ವರ್ಷಕ್ಕೆ ಅವ್ರನ್ನ ಮುಖ್ಯ ಶಿಕ್ಷಕಿಯಾಗಿ ಮಾಡಿದ್ರು. ಸೊ ಆವಾಗಿಂದ ಅವರು ಜನಗಳ ಮಧ್ಯದಲ್ಲಿ ಗಳಿಸಿದ ಒಳ್ಳೆ ಹೆಸರು, ಅದು ಏನಾಯಿತು ಅಂದರೆ ಶಿ ಬಿಕಮ್ ವೆರಿ ಫೇಮಸ್ ಇನ್ ದಟ್ ಏರಿಯಾ. ನಮ್ಮ ಏರಿಯಾದಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಏನೋ ಒಂದು ಮನಸ್ತಾಪ. ಸೊ ನಮ್ಮ ಅಮ್ಮ ಸಪ್ರೇಟಾಗಿ ಬಂದು 85ನಲ್ಲಿ ಶ್ರೀಕುಮರನ್ ಶಾಲೆ ಅಂತ ಸ್ಟಾರ್ಟ್ ಮಾಡಿದ್ರು. ಹಾಗೆ ಗಳಿಸಿದ ಒಳ್ಳೆ ಹೆಸರು ಎಷ್ಟು ಚೆನ್ನಾಗಿತ್ತಂದರೆ ಫಸ್ಟ್ ಇಯರ್ನಲ್ಲೇ ನಮ್ಮ ಶಾಲೆಯಲ್ಲಿ ಒಳ್ಳೆ ಅಡ್ಮಿಷನ್ಸ್ ಇತ್ತು. ಕಾರಣ ಆಕೆ ಒಂದು ಒಳ್ಳೆ ಟೀಚರ್ ಆಗಿ ಜನಗಳಿಗೆ ತೋರಿಸ್ಕೊಂಡಿದ್ದು. ಸೊ ನನಗೆ ಆವಾಗಿಂದ ನೋಡ್ತಾ ಇದ್ದೀನಿ, ಒಂದು ಟೀಚರ್ಗೆ ಇಷ್ಟು ರೆಸ್ಪೆಕ್ಟ್, ಜನ ನಂಬ್ತಾ ಇದ್ದಾರೆ. ಸೊ ದಟ್ ವಾಸ್ ಮೈ ಫಸ್ಟ್ ಇನ್ಸ್ಪಿರೇಷನ್. ಎರಡನೇದಾಗಿ ನಾನು MA ಮಾಡಿದಾಗ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದ ನಮ್ಮ ಕಾಲೇಜ್ ಲೆಕ್ಚರರ್. ಸೊ ಅವರು ಶಿ ವಾಸ್ ವೆರಿ ವೆರಿ ಕೇರಿಂಗ್ ಆ್ಯಂಡ್ ಯಾವ ಥರ ಪ್ಯಾಷನೆಟ್ ಇತ್ತು ಸಬ್ಜೆಕ್ಟಿಗೆ, ಎಕನಾಮಿಕ್ಸ್ ಅನ್ನೋದನ್ನ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲೂ ಹಾಕಿದ್ದು. ಆ ಸಬ್ಜೆಕ್ಟ್ ಕಡೆ ನಾನು ಹೋಗಬೇಕು ಅನಿಸಿದ್ದು ಇಟ್ ವಾಸ್ ಡೆಫಿನೆಟ್ಲಿ ದ ಟೀಚರ್. ಸೂಪರ್. ಸೊ ನನಗೆ ಏನು ಅನ್ನಿಸ್ತು ಅಂದರೆ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ಗಾಡ್ಲಿ ಪ್ರೊಫೆಷನ್. ಎಸ್ ಆಫ್ ಕೋರ್ಸ್. ಮತ್ತೆ ನಮ್ಮ ಕೈಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ, ವಿ ಗೆಟ್ ದ ಚಾನ್ಸ್ ಟು ಮೌಲ್ಡ್ ದ ಚೈಲ್ಡ್. ಸೊ ಆ ರೀತಿನಲ್ಲಿ ಐ ಫೆಲ್ಟ್ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ಬೆಸ್ಟ್ ಒನ್. ಆ್ಯಂಡ್ ಮೋರ್ ಓವರ್ ನಮ್ಮದೇ ಶಾಲೆ ಇದ್ದಿದ್ದರಿಂದ ಐ ಥಾಟ್ ಇನ್ನಷ್ಟು ಫ್ರೀ ಹ್ಯಾಂಡ್ ಆಗಿ ನಾವು ಏನು ಮಾಡ್ಬೋದು ಸೊಸೈಟಿಗೆ, ಮಕ್ಕಳಿಗೆ ಅಂತ ನನಗೆ ಒಂದು ಫ್ರೀಡಮ್ ಇದ್ದಿದ್ದರಿಂದ ಐ ಥಾಟ್ ದ್ಯಾಟ್ ವಾಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಡೂ. ಸೊ ಆ ರೀತಿನಲ್ಲಿ ನನ್ನ ಫಸ್ಟ್ ಮಾಡೆಲ್ ಟು ಬಿ ಅ ಟೀಚರ್ ಸ್ಟಾರ್ಟೆಡ್ ಫ್ರಮ್ ಮೈ ಓನ್ ಹೋಮ್ ಆ್ಯಂಡ್ ದ್ಯಾಟ್ ಇಸ್ ಮೈ ಮದರ್. ಓಕೆ, ಇಲ್ಲಿ ಅವ್ರ ಹೆಸರಿಗೆ ಹೇಳೋಕೆ ತುಂಬ ಇಷ್ಟಪಡ್ತೀನಿ. ದಯವಿಟ್ಟು. ಅವರ ಹೆಸರು ಮಿಸಸ್ RP ಕಲಾನಿಧಿ ಅಂತ. ಥ್ಯಾಂಕ್ ಯು ಸೊ ಮಚ್. ಓಕೆ. ಓಕೆ ಮ್ಯಾಮ್, ನಿಮಗೆ ಈ 30 ವರ್ಷದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶಿಕ್ಷಕ ವೃತ್ತಿನಲ್ಲಿ? ಏನೇನು ನೋಡಿದ್ದೀರಾ, ಅನುಭವಗಳು ಏನೇನು ಅಂತ ಹೇಳಿ. 30 ವರ್ಷ ಅಂತ ಹಿಂತಿರುಗಿ ನೋಡಿದ್ರೆ ತುಂಬ ಕಾಲ. ನನ್ನ ಜೀವನದಲ್ಲಿ 20 ವರ್ಷ ಸ್ಟೂಡೆಂಟ್ ಆಗಿ ಉಳಿದಿದ್ದೆ, ಯಾಕಂದರೆ ಡಿಗ್ರಿ ಮುಗಿಸ್ತಾ ಇದ್ವಿ. ಅದಾದ ನಂತರ ಟೀಚರ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಆ ಕಾಲದ ಶಿಕ್ಷಕಿಯ ಕೆಲಸ ಮಾಡಿದ್ದಕ್ಕೂ ಈ ಕಾಲದಲ್ಲಿ ವರ್ಕ್ ಮಾಡ್ತಾ ಇರೋ ಶಿಕ್ಷಕರಿಗೂ ಬಹಳ ಡಿಫ್ರೆನ್ಸ್ ಇದೆ. ಒಂದು ಮಕ್ಕಳ ಕಡೆಯಿಂದ ದೃಷ್ಟಿಯಿಂದ ನೋಡಬೇಕಾಗಿದ್ರೆ ಆ ಕಾಲದ ಮಕ್ಕಳು ಬಹಳ ಮುಗ್ಧರಾಗಿದ್ರು. ಅವರಿಗೆ ಎಕ್ಸ್ಪೋಜರ್ ಇರಲಿಲ್ಲ. ಹೌದು, ನಿಜ. ಒಂದು ಮನೆಯಲ್ಲಿ ದೊಡ್ಡವರು ಹೇಳಿದ್ದು ಅಥವಾ ನೋಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟು, ಆಗಾಗ್ಗೆ ಬರ್ತಾ ಇದ್ದ ಕಲರ್ TV, ನಮ್ಮ ದೂರದರ್ಶನ ಚಾನಲ್ ಒಂದೇ. ಅದನ್ನ ಬಿಟ್ಟರೆ ಶಾಲೆಗೆ ಬಂದು ಶಾಲೆಗಳಲ್ಲಿ ಟೀಚರ್ಗಳು, ಗುರು ಹಿರಿಯರು ಹೇಳೋ ಮಾತುಗಳು. ಸೊ ಅವರಿಗೆ ಸಿಗ್ತಾ ಇದ್ದ ಆಪರ್ಚುನಿಟೀಸು, ಓಪನ್ನೆಸ್ ಟು ದ ಔಟರ್ ವರ್ಲ್ಡ್ ಕಡಿಮೆ ಇತ್ತು. ಸೊ ಟೀಚರ್ ಹೇಳಿದ ವಾಕ್ಯನೇ ವೇದವಾಕ್ಯ ಅಂತ ಕೇಳ್ಕೊಂಡು ಇದ್ದ ಮಕ್ಕಳು, ಮುಗ್ಧ ಮಕ್ಕಳು, ಈಗಿನ ಕಾಲದಲ್ಲಿ ಟೀಚರ್ಗಳು ಎಲ್ಲಾದ್ರೂ ಒಂದೆರಡು ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡೋ ಅಷ್ಟು ಅವರಿಗೆ ಲೆವೆಲಿಗೆ ಬಂದಿದ್ದಾರೆ, ತಿಳುವಳಿಕೆ ಬಂದಿದೆ. ಸೊ ಆ ರೀತಿ ನೋಡುವಾಗ ಹಳೆ ಕಾಲದಲ್ಲಿ ಶಿಕ್ಷಕರಿಗೆ ಈಸಿಯಾಗಿತ್ತು, ಈ ಕಾಲದಲ್ಲಿ ಇಟ್ ಇಸ್ ಮೋರ್ ಚಾಲೆಂಜಿಂಗ್. ಮತ್ತೊಂದೇ ಹೇಳೋದಂದ್ರೆ ಪೋಷಕರು ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡಿದ್ರೆ ತಡಿ ನಿನಗೆ ನಿನ್ನ ಟೀಚರ್ ಹತ್ರ ಹೇಳ್ತೀನಿ ಅಂತ ಭಯ ಇಡ್ತಾ ಇದ್ರು. ನಾನು ಕೂಡ ನನ್ನ ಮಗಳಿಗೆ ಅದನ್ನೇ ಹೇಳ್ತೀನಿ. ಈಗ ಏನಾಗ್ತಾ ಇದೆ ಅಂದರೆ ಪೋಷಕರು ನಿನ್ನ ಟೀಚರ್ ಏನು ಹೇಳಿದ್ರು, ನಿನಗೇನಾದರೂ ಹೊರಟಾಗಿ ಹೇಳಿದ್ರ, ಬಾ ಟೀಚರ್ನ ಕೇಳ್ತೀನಿ ಅನ್ನೋ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಇದು ಎಲ್ಲೋ ಪೋಷಕರು ಮನಸ್ಸು ಮಾಡಿ ಅದನ್ನು ತಿದ್ಕೋಬೇಕು ಅಂತ ಕೇಳ್ಕೊತೀವಿ. ನಿಜ. ಅಫ್ಕೋರ್ಸ್, ನೀವು ಟೀಚರ್ ಆಗಿದ್ದಾಗ, ಶಿಕ್ಷಕ ವೃತ್ತಿಲಿದ್ದಾಗ ಎದುರಿಸಿದಂಥ ಸವಾಲುಗಳು ಅಂದರೆ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ? ಸೊ ಹೇಗೆ ಫೇಸ್ ಮಾಡಿದ್ದೀರಾ? ಅಂದರೆ ಈಗ ಮಕ್ಕಳದೊಂಥರ ಇರುತ್ತೆ, ಪೇರೆಂಟ್ಸ್ದೊಂಥರ ಇರುತ್ತೆ. ಇವಾಗ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೀಚರ್ಸ್ಗೆ ಡಾಮಿನೇಟಿಂಗ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಈ ಥರ ಯಾವ ಸವಾಲುಗಳನ್ನ ಎದುರಿಸಿದ್ದೀರಾ, ಫೇಸ್ ಮಾಡಿದ್ದೀರಾ? ಇಲ್ಲಿ ಶಿಕ್ಷಕರ ವೃತ್ತಿ ಅನ್ನೋದು ಬಹಳ ಮಹತ್ವದ ವೃತ್ತಿ, ಅಷ್ಟೇ ಸೂಕ್ಷ್ಮವಾದ ವೃತ್ತಿನೂ ಕೂಡ. ನಮ್ಮ ಜೀವನದಲ್ಲಿ ಕಾವ್ಯ, ನಿಮಗೂ ಡಾಕ್ಟರ್ ಇರ್ತಾರೆ, ನಮ್ಮ ಇಡೀ ಜೀವನ ನಮ್ಮ ಮಕ್ಕಳ ಬೇಸ್ಡ್ ಆಗಿ ಇರುತ್ತೆ. ಹೌದು ಇಲ್ವಾ? ನಾವು ಮಕ್ಳಿಗೋಸ್ಕರ ದುಡಿತೀವಿ, ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ತೀವಿ.
ಸೊ ಅಂಥ ಅಫೆಕ್ಷನ್ ಇರೋ ಮಗುವನ್ನ ಪೋಷಕರು ಶಾಲೆ ಮತ್ತು ಶಾಲೆಯಲ್ಲಿರುವ ಶಿಕ್ಷಕರನ್ನ ನಂಬಿ ತಂದು ನಮ್ಮ ಕೈಯಲ್ಲಿ ಕೊಡ್ತಿದ್ದಾರೆ. ಆಗ ನೀವು ಲೆವೆಲ್ ಆಫ್ ಚಾಲೆಂಜ್ನ ನೀವು ಅರ್ಥ ಮಾಡ್ಕೋಬೇಕು. ಹೌದು ಹೌದಾ ಇಲ್ವಾ? ಹೌದು ಎಷ್ಟೇ ಹಣವಂತರು ಇರಲಿ, ಯಾವುದೋ ಒಂದು ಗುರುನನ್ನೇ ಅವರು ಹೋಗ್ತಾರೆ ಬೇಡ್ಕೊಂಡು ನನ್ನ ಮಗುಗೆ ಪಾಠ ಮಾಡಿ ಅಂತ. ಸೊ ಅಫ್ಕೋರ್ಸ್ ಈ ವೃತ್ತಿ ಅನ್ನೋದು ಚಾಲೆಂಜಸ್ ಜಾಸ್ತಿ ಇದೆ. ಯಾಕಂದ್ರೆ ಒಂದು ಮಗುಗೆ ನೀವು ಶಿಕ್ಷಕಿ ಆಗ್ತೀರಾ ಅಂದ್ರೆ ಆ ಮಗುವಿನ ಫುಲ್ ಆಲ್ರೌಂಡ್ ಬೆಳವಣಿಗೆಗೆ ನೀವು ಹೊಣೆಗಾರರಾಗ್ತೀರಾ. ನಾನು ಟೀಚಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಶಾಲೆನಲ್ಲೇ ನಾನಿದ್ರೇನು ನನಗೆ ಮುಖ್ಯ ಶಿಕ್ಷಕಿ ಪದ ಸಿಕ್ಕಿಲ್ಲ. ಬಿಕಾಸ್ ನಮ್ಮ ತಾಯಿ ಏನು ಹೇಳಿದ್ದು ಅಂದರೆ, ನೀನು ಕೆಲಸ ಮಾಡಬೇಕು, ಹ್ಮ್. ಆವಾಗಲೇ ನಿನಗೆ ಕ್ಲಾಸ್ ರೂಮ್ ಅಂದರೆ ಏನು, ಅಲ್ಲಿ ಇರೋ ಟೀಚರ್ ಒತ್ತಡ ಏನಿರತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿರತ್ತೆ ಅಂತ ನನಗೆ 12 ವರ್ಷ ಟೀಚರ್ ಆಗಿ ಕೆಲಸ ಮಾಡಿಸಿದ್ದಾರೆ ನಮ್ಮ ಶಾಲೆಯಲ್ಲಿ. ಸೊ ನಾನೇನು ಹೇಳೋದಂದರೆ, ಅದೇ ನನಗೆ ಆದ ಬೆಸ್ಟ್ ಫೌಂಡೇಶನ್. ಸೊ ಅಲ್ಲಿ ಹೇಗೆ ಅಂದರೆ, ಒಂದು ಕ್ಲಾಸಲ್ಲಿ ತಗೊಂಡ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಕ್ಕಳು ಇರ್ತಾರೆ, ಬೇರೆ ಬೇರೆ IQ ಇರ್ತದೆ. ಹ್ಮ್. ಅದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡಬೇಕಾಗತ್ತೆ. ಐಡೆಂಟಿಫೈ ಮಾಡಿ ತದನಂತರ ಸ್ಲೋ ಲರ್ನರ್ಸ್ ಫಾಸ್ಟ್ ಆಗಿರ್ತಾರೆ ಕೆಲವೊಂದು ಮಕ್ಕಳು, ಅವರಿಗೆ ನಾವು ಎಷ್ಟು ಹೇಳಿಕೊಟ್ರೆ ಟಕ್ ಅಂತ ಹಿಡಿಯೋರು ಇರ್ತಾರೆ ಮಕ್ಕಳು. ಕೆಲವೊಂದು ಮಕ್ಕಳಿಗೆ ಎಕ್ಸ್ಟ್ರಾ ನಾವು ಅಟೆನ್ಷನ್ ಕೊಡಬೇಕಾಗತ್ತೆ. ಸೊ ಆವಾಗ ನಾವು ತುಂಬ ತಾಳ್ಮೆಯಿಂದ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವರು ಬೇರೆ ಮಕ್ಕಳಿಗಿಂತ ಹಿಂದೆ ಇದ್ದಾರೆ ಅನ್ನೋ ಒಂದು ಭಾವನೆ ಬರಬಾರ್ದು. ಅವರಿಗೆ ನಂಬಿಕೆ ತುಂಬಿ ನಿನ್ನ ಕೈಯಿಂದ ಆಗತ್ತೆ, ನೀನು ನಂಬಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಒಂದು ಲೆವೆಲ್ಗೆ ಬರ್ತಾರೆ. ಟೀಚರ್ಸ್ ಇಂದ ಒಂದು ಮೋಟಿವೇಶನ್ ಅಫ್ಕೋರ್ಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಎ ಟೀಚರ್. ಈಗ ನೋಡಿ, ನಮ್ಮ ಮನೇಲೆ 3 ಮಕ್ಕಳಿದ್ರೆ ಸ್ವಲ್ಪ ಡಲ್ ಆಗಿರೋ ಮಕ್ಕಳಿಗೆ ತಂದೆ ತಾಯಿ ಹೆಚ್ಚಿನ ಗಮನ ಕೊಡ್ತಾರೆ. ಹೌದು ಆ ಮಗುಗೆ ಎಲ್ಲೋ ಹೋಗ್ಬಾರ್ದು, ಚೆನ್ನಾಗಿ ಸ್ವಲ್ಪ ಹೆಲ್ದಿ ಆಗಿರೋ ಮಗು, ಪರವಾಗಿಲ್ಲ ನೀನು ನಡ್ಕೊಂಬರೋ, ನಾನು ಈ ಮಗುನ ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀವಿ. ಸೊ ಅದೇ ರೀತಿನಲ್ಲಿ ಯಾವಾಗ ಒಂದು ಟೀಚರ್ ತಾಯಿಯಾಗಿ ತನ್ನ ಮಕ್ಕಳನ್ನ ನೋಡ್ತಾರೋ ಆವಾಗಲೇ ಒಂದು ಸಕ್ಸಸ್ಫುಲ್ ಟೀಚರ್ ಆಗೋದು. ನಾನು ಅದೇ ಕೇಳ್ಕೊತೀನಿ, ಆ ಪ್ಯಾಷನ್ ಇದ್ರೆ ಮಾತ್ರ ಈ ಫೀಲ್ಡ್ಗೆ ಬರಬೇಕು. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಮಕ್ಕಳು ಪಾಪ ಔಟರ್ ಆಗಿ ಕಂಪ್ಲೇಂಟ್ ಮಾಡಲ್ಲ, ನಾವು ಎಲ್ಲೋ ಒಂದು ಕಡೆ ಅವರಿಗೆ ಅಫೆಕ್ಟ್ ಮಾಡಿರ್ತೀವಿ. ಸೊ ದೀಸ್ ಆರ್ ದ ಮೇನ್ ಚಾಲೆಂಜಸ್. ನೀವು ಹೇಳಿದಾಗ ಪೇರೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಮನೆಯಲ್ಲಿ ಹೋಗಿ ಮಕ್ಕಳು ನಮ್ಮ ಬಗ್ಗೆ ಚೆನ್ನಾಗಿ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆ ಪೇರೆಂಟ್ಸ್ ರೆಸ್ಪೆಕ್ಟ್ ನಮಗೆ ಬಂದೇ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಈ ಕಾಲದಲ್ಲಿ ಟೀಚರ್ಸು ಈಸಿ ಗೋಯಿಂಗ್ ಇದ್ದಾರೆ, ಎಲ್ಲ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಟ್ಯೂಷನಲ್ಲಿ ಕಲಿತಾರೆ, ಹಾಗೆ ಇರುತ್ತೆ. ಆ ಥರ ಭಾವನೆಗಳು ಬರಬಾರ್ದು ಟೀಚರ್ಸಿಗೆ. ಅವರೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಬೇಕಾಗತ್ತೆ. ಸೊ ಆಸ್ ಎ ಟೀಚರ್ ಐ ಹ್ಯಾವ್ ಟ್ರೈಡ್ ಫಾಲೋಯಿಂಗ್ ಆಲ್ ದಿಸ್. ನೋಡಬೇಕು. ಮ್ಯಾಮ್, ನೀವಾಗಲೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಕ್ಕಳು ಬೇರೆ ತರ ಇರ್ತಾರೆ, ಇವಾಗ ರ್ಯಾಂಡಮ್ ಚೇಂಜಸ್ ಆಗ್ತಾ ಇದ್ದಾರೆ ಅಂತ. ಇದರಲ್ಲಿ ಮೇಜರ್ ಆಗಿ ನೀವು ಅಬ್ಸರ್ವ್ ಮಾಡಿರೋಂಥ ವಿಷಯಗಳು, ಮಕ್ಕಳಲ್ಲಿ ಗಮನಿಸಿರೋಂಥ ಪ್ರಮುಖವಾಗಿರೋಂಥ ಚೇಂಜಸ್, ಅವ್ರ ಬಿಹೇವಿಯರ್ ಚೇಂಜಸ್ ಆಗಿರ್ಬೋದು, ಅವರ ಲರ್ನಿಂಗ್ ಚೇಂಜಸ್ ಆಗಿರ್ಬೋದು, ಏನಿದೆ? ನಾನು ಹೈಯರ್ ಪ್ರೈಮರಿಗೆ ಮ್ಯಾಥಮೆಟಿಕ್ಸ್ ಮಾಡಿದೆ ನಾನು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ಸೊ ಆವಾಗ ಕೆಲವೊಂದು ಸಿಮಿಲಾರಿಟೀಸ್ ಇದೆ ಅಲ್ಲಿ. ನನಗೆ ಫ್ರ್ಯಾಕ್ಷನ್ಸ್ ಚಾಪ್ಟರ್ ಎಲ್ಲ ಮಕ್ಕಳಿಗೂ, ಆಲ್ಮೋಸ್ಟ್ ಚೆನ್ನಾಗಿ ಓದೋ ಮಕ್ಕಳಿಗೂ ಅದೇ ಅಲ್ಲಿ ತೊಂದರೆ ಇರುತ್ತೆ. ಫ್ರ್ಯಾಕ್ಷನ್ಸ್ ಅಂದರೆ ಇವತ್ತಿನ ಮಕ್ಕಳಿಗೂ ಅದೇ ಚಾಪ್ಟರ್ಸು ಚಾಲೆಂಜಿಂಗ್ ಆಗಿದೆ. ಸೊ ಸಿಮಿಲಾರಿಟೀಸ್ ಆರ್ ದೇರ್, ಬಟ್ ಈಗಿನ ಮಕ್ಕಳಿಗೆ ಏನು ಚಾಲೆಂಜಸ್ ಅಂದರೆ ಅವರಿಗೆ ಅಟೆನ್ಷನ್ ಡಿಫಿಷಿಯನ್ಸಿ ಬಂದಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕರೆಕ್ಟಾಗಿ ಟೀಚರ್ ಹೇಳೋದನ್ನ ಫಾಲೋ ಅಪ್ ಮಾಡೋದಿಲ್ಲ. ಮೇ ಬಿ ನನ್ನ ಪ್ರಕಾರ ದ ಡಿಸ್ಟ್ರಾಕ್ಷನ್ ಇಸ್ ಬಿಕಾಸ್ ಆಫ್ ಮೋರ್ ಸ್ಕ್ರೀನ್ ಟೈಮ್. ಮನೆಯಲ್ಲಿ ಹೋಗಿ ಅಥವಾ ಟಿ ವಿ ನೋಡೋದು, ಈ ಮೊಬೈಲ್ ಫೋನ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. ಮತ್ತು ಎಲ್ಲೋ ಒಂದು ಕಡೆ ಇಲ್ಲಿದ್ರೇನು ಇನ್ನೊಂದು ಕಡೆ ನಾನು ಕಲಿಬೋದು ಅನ್ನೋ ಒಂದು ತಿಳುವಳಿಕೆ ಮಕ್ಕಳಿಗೆ ಬಂದಿರೋದ್ರಿಂದ ಎಲ್ಲೋ ಅವರು ಟೀಚರ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೋ, ಸ್ಕೂಲ್ ಲೆಸನ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಅರ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ಲಾಟ್ ಆಫ್ ವರ್ಕಿಂಗ್ ಮಾಡೆಲ್ಸ್ನ ತರ್ತಾ ಇದ್ದೀವಿ ಕ್ಲಾಸ್ ರೂಮ್ ಒಳಗಡೆ. ಸ್ಮಾರ್ಟ್ ಕ್ಲಾಸಸ್ ಅನ್ವಯಿಸ್ಕೊಂಡಿದ್ದೀವಿ. ಸೊ ದಟ್ ಮಕ್ಕಳಿಗೆ ಯಾವ ರೀತಿನಲ್ಲಿ ಅವರು ಫೋನ್ ನೋಡೋದು, ಟಿ ವಿ ನೋಡೋದು ಇಷ್ಟ ಆಗುತ್ತೋ ಅದನ್ನೇ
ನಾವು ಎಜುಕೇಟಿವ್ ವಿಡಿಯೋಸ್ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ. ಸೊ these are the main challenges of nowadays children. Major thing is attention seeking is comparatively less. ಸೊ ಅದರಿಂದನೇ ನಾವು ವಿ ಆರ್ ಇನ್ ಬಿಟ್ವೀನ್ ಬ್ರೇಕ್ಸ್ ಕೊಡ್ತಾ ಇದ್ದೀವಿ. ಒಂದು ರಿಲ್ಯಾಕ್ಸೇಷನ್ ಹೋಗಿ ಬಂದರೆ ಅವ್ರಿಗೆ ಸ್ವಲ್ಪ ಸೆಟ್ ಆಗ್ತಾರೆ, ಮತ್ತೆ ಮಕ್ಕಳಿಗೆ ಮಾಡ್ಬೋದು ಅಂತ. ಮ್ಯಾಮ್, ನೀವು ಆವಾಗಲೇ ಹೇಳಿದ್ರೆ 12 ಇಯರ್ಸ್ ಶಿಕ್ಷಕಿಯಾಗಿ ಟೀಚರ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇವಾಗ ನೀವು ಹೆಡ್ ಮಾಸ್ಟರ್ ಆಗಿ ಹೆಡ್ ಮಿಸ್ ಆಗಿ ಸೊ ವೃತ್ತಿ, ಈ ಟೀಚರ್ ವೃತ್ತಿಗೂ ಒಂದು ಹೆಡ್ ಮಾಸ್ಟರ್ ಆಗಿ ಮಾಡ್ತಾರ ಕೆಲ್ಸಕ್ಕೂ ಡಿಫ್ರೆನ್ಸಸ್ ಲಾಟ್ಸ್ ಆಫ್, ನಿಮಗೆ ಏನ್ ಅನ್ಸುತ್ತೆ? ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸಸ್. ಟೀಚರ್ ಆಗಿ ಅಂದ್ರೆ ನಾವು ನಮ್ಮ ಸಬ್ಜೆಕ್ಟಿಗೆ ಸೀಮಿತರಾಗಿರ್ತೀವಿ. ಆ ಸಬ್ಜೆಕ್ಟನ್ನ ನಾವು ಚೆನ್ನಾಗಿ ಕಲಿತು ಫಸ್ಟ್ ನಾವು ಕಲಿಬೇಕು. ಅಲ್ಲಿ ಏನು ಲೆಸನ್ಸ್ ಇದೆ, ಏನಿದೆ, ನಾವು ತುಂಬ ಜಾಸ್ತಿ ಕಲ್ತಿರ್ಬೋದು, ಆದರೆ ಆ ಪುಟ್ಟ ಮಕ್ಕಳ ಲೆವೆಲ್ಗೆ ಇಳಿದು ನಾವು ಪಾಠ ಮಾಡಬೇಕು, ಅವರಿಗೆ ಅರ್ಥ ಆಗೋ ಥರ. ಸೊ ಅಷ್ಟು ನಾವು ರೆಡಿಯಾಗಿ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಿ 100% ರಿಸಲ್ಟ್ ನಮ್ಮ ಸಬ್ಜೆಕ್ಟಲ್ಲಿ ಕೊಟ್ಟರೆ ಮ್ಯಾನೇಜ್ಮೆಂಟ್ ಈಸ್ ವೆರಿ ಹ್ಯಾಪಿ. ಅಷ್ಟೇ ಟೀಚರಿಗೆ ಸೀಮಿತ. ಆದರೆ ಒಂದು ಮುಖ್ಯ ಶಿಕ್ಷಕಿ ಅಂದರೆ ಇಡೀ ಶಾಲೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಹೌದು, ನಿಜ. ಆ ಶಾಲೆನಲ್ಲಿರೋ ಕ್ಲೀನ್ಲಿನೆಸ್ ಇಂದ ಆ ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ, ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್, ಆಮೇಲೆ ಹೌಸ್ ಕೀಪಿಂಗ್, ಆಮೇಲೆ ಸೆಕ್ಯೂರಿಟಿ, ಪೇರೆಂಟ್ಸ್, ಬ್ರಿಡ್ಜ್ ಬಿಟ್ವೀನ್ ಪೇರೆಂಟ್ ಆ್ಯಂಡ್ ದ ಟೀಚರ್, ಬ್ರಿಡ್ಜ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದಿ ಟೀಚಿಂಗ್ ಫ್ಯಾಕಲ್ಟಿ ಆ್ಯಂಡ್ ದ ನಾನ್ ಟೀಚಿಂಗ್ ಫ್ಯಾಕಲ್ಟಿ, ಇದಷ್ಟು ನಾವು ನಿಭಾಯಿಸ್ಬೇಕಾಗತ್ತೆ. ಇಡೀ ಶಾಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಮತ್ತೆ ಇಲಾಖೆ ಕಡೆಯಿಂದ ಬರೋ ಇನ್ಸ್ಪೆಕ್ಟರ್ಸ್, ಅವ್ರನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕು. ಶಾಲೆಗೆ ಬೇಕಾಗಿರೋ ಪರ್ಮಿಷನ್ಸು, ರಿನ್ಯೂವಲ್ಸು, ಅದೆಲ್ಲನೂ ನಾವು ನೋಡ್ಕೋಬೇಕಾಗತ್ತೆ. ಆ ರೀತಿನಲ್ಲಿ ಎಲ್ಲೋ ಒಂದು ಕಡೆ ಕ್ಲಾಸಸ್ಗೆ ಹೋಗೋ ಅವಕಾಶ ನಮಗೆ ತಪ್ಪತ್ತೆ. ಬಟ್ ಆದರೂ ಹಾಗೆ ಯಾವಾಗ ಚಾನ್ಸಸ್ ಸಿಗತ್ತೋ 1-2 ರೌಂಡ್ ಹೋಗಿ ಬರ್ತೀವಿ ಕ್ಲಾಸಿಗೆ. ಬಟ್ ಕಂಪ್ಯಾರಿಟಿವ್ಲಿ ದ್ಯಾನ್ ಎ ಟೀಚರ್, ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಹೆಡ್ ಮಿಸ್ಟರ್ಸ್ ಇಸ್ ವಾಸ್ಟ್. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ನೀವು ಶಾಲೆ ನಡೆಸಬೇಕಾದ್ರೆ ಹೆಚ್ಚಿನ ಮೌಲ್ಯಗಳು ಯಾವುದಕ್ಕಿರುತ್ತೆ? ಅಂದರೆ ಮಕ್ಕಳು ಬೆಳವಣಿಗೆಗಿರುತ್ತಾ, ಇಲ್ಲ ಓನ್ಲಿ ಮಾರ್ಕ್ಸ್ ಕಲ್ತ್ಬಿಟ್ಟು ಅವರು ಓದಲಿ, ಮಾರ್ಕ್ಸ್ ಅಷ್ಟೇ ಜಾಸ್ತಿ ಬರಲಿ ಅಂತ ಇರುತ್ತಾ? ಶಾಲೆನಲ್ಲಿ ಮಕ್ಕಳು ಬರೋದು ಒಂದು 3.5 ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ಶಾಲೆ ಮುಗಿಸ್ಕೊಂಡು, ಅದನ್ನೇ ನಮ್ಮ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಇದೆ, SSLC ಮುಗಿದು ಹೋಗೋವಾಗ ಒಂದು 16 ಪ್ಲಸ್ ಇರ್ತಾರೆ. ಸೊ ಇಡೀ ಅವರ ಬೆಳವಣಿಗೆ ಜೀವನ, ಕ್ಯಾರೆಕ್ಟರ್ ಮೋಲ್ಡಿಂಗ್ ಎಲ್ಲಿ ಕಳೆಯೋದು ಅಂದರೆ ಶಾಲೆಯಲ್ಲಿ. ಸೊ ಶಾಲೆ ಒಂದು ಆ ಮಕ್ಕಳು ಆಲ್ರೌಂಡ್ ಡೆವಲಪ್ಮೆಂಟ್ ಆಗೋ ರೀತಿಯ ಒಂದು ವಾತಾವರಣ ಕೊಡಬೇಕಾಗಿರೋ ಜಾಗ. ಅಂತಹ ಜಾಗದಲ್ಲಿ ನಾವು ಬರೀ ಮಾರ್ಕ್ಸ್, ಪಾಠ ಅದು ಮಾತ್ರ ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವು ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಅಂದರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅನ್ನೋದನ್ನ ನಾವು ಎಲ್ಲೋ ಒಂದು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆದ್ದರಿಂದ ಶಾಲೆಯಲ್ಲಿ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿ ನಾವು ವ್ಯಾಲ್ಯೂಸ್ ಹೇಳ್ಕೊಡ್ಬೇಕಾಗತ್ತೆ. ಪೇರೆಂಟ್ಸ್ನ ಹೇಗೆ ಅವರು ನೆನಪಿಟ್ಕೋಬೇಕು ಅಂತ ಹೇಳ್ಕೊಡ್ಬೇಕಾಗತ್ತೆ. ನಮ್ಮ ಶಾಲೆಯಲ್ಲಿ ಯಾವಾಗಲೂ ಏನಾದರೂ ಕಾಂಪಿಟೇಷನ್ಸ್ ಏನಾದರೂ ಅರೇಂಜ್ ಮಾಡಿದ್ರೆ ಆಗ ಪ್ರತಿಯೊಂದು ಸಲನೂ ಪರ್ಸ್ನಲಿ ನಾನೇ ಹೇಳ್ತೀನಿ, ನಮ್ಮ ಟೀಚರ್ಸಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಮಕ್ಕಳೇ ನಿಮ್ಮನ್ನ ಈ ಕಾಂಪಿಟೇಷನಲ್ಲಿ ಸೇರೋದಕ್ಕೆ ಅನುಮತಿ ಕೊಟ್ಟು ಒಂದಷ್ಟು ಏನು ಫೀಸ್ ಇದೆಯೋ ಅದನ್ನ ಕೊಟ್ಟು ನಿಮ್ಗೆ ಕಳಿಸಿರೋ ನಿಮ್ಮ ಪೋಷಕರಿಗೆ ನೀವು ಧನ್ಯವಾದ ಹೇಳಬೇಕು ಅಂತ ಪ್ರತಿಯೊಂದು ಸಲನೂ ಹೇಳ್ತೀವಿ. ಊಟ ಆಗಿದ ತಕ್ಷಣ, ಊಟದ ಮೊದಲು ಅನ್ನಪೂರ್ಣೇಶ್ವರಿ ಮಂತ್ರ ಇರುತ್ತೆ, ಅಫ್ಕೋರ್ಸ್ ಹೇಳ್ತಾಳೆ. ಆಗಿದ ತಕ್ಷಣ ಲಂಚ್ ಬ್ರೇಕಲ್ಲಿ ನಾವು ಹೇಳೋದಂದ್ರೆ, ನಿಮಗೆ ಇಷ್ಟು ಒಳ್ಳೆ ಲಂಚ್ ಪ್ಯಾಕ್ ಮಾಡಿದ್ರೆ ನಿಮ್ಮ ತಾಯಿನ ನೀವು ನೆನೆಸ್ಕೋಬೇಕು, ಅವರಿಗೆ ಧನ್ಯವಾದ ಹೇಳಿ ಮನೆಗೆ ಹೋಗಿ ಅಂತ. ಸೊ ಈ ಗ್ರ್ಯಾಟಿಟ್ಯೂಡ್ ಒಂದು ಕ್ಯಾರೆಕ್ಟರ್, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅದನ್ನ ಮನೆಯಿಂದ ನಾವು ಕೊಡಕ್ಕೆ ಹೋದ್ರೆ ಮಕ್ಕಳು ತಂದೆ ತಾಯಿ ಜೊತೆ ತುಂಬ ಕ್ಲೋಸ್ ಆಗ್ತಾರೆ. ಅದಾದ ತಕ್ಷಣ ಗುರುಪೂರ್ಣಿಮಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ. ಟೀಚರ್ಸಿಗೆ ಥ್ಯಾಂಕ್ಫುಲ್ ಆಗಿರಬೇಕು ಅಂತ. ದಿಸ್ ಇಸ್ ಅಬೌಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ವೆನ್ ಎ ಚೈಲ್ಡ್ ಬಿಕಮ್ಸ್ ಗ್ರೇಟ್ಫುಲ್, ಅವರು ನಿಕಟವಾಗ್ತಾರೆ, ಯಾರ್ಯಾರು ಅವ್ರ ಜೊತೆಗಿದ್ದು ಸಹಾಯ ಮಾಡ್ತಾರೋ. ಇವಾಗ ಸಂಸ್ಕೃತದಲ್ಲಿ ಒಂದು ಇದೆ, ಪೋಯಮ್ ಇದೆ,
ಎಲ್ರ ಕಣ್ಣು ತೆನೆ ಚೆನ್ನಾಗಿ ಬೆಳೆದು ಬಂದ್ರೆ ಮೇಲೆ ಇರೋ ತೆನೆ ಮಾತ್ರ ನೋಡ್ತಾರೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೋಸ್ಕರ ಕೆಲಸ ಮಾಡ್ತಿರೋ ಬೇರುಗಳನ್ನ ಯಾರಿಗೂ ತಲೆಗೆ ಬರೋದಿಲ್ಲ. ಅದೇ ರೀತಿನಲ್ಲಿ ನಮ್ಮ ಶಾಲೆ ಇರಬೇಕು ಮಕ್ಕಳಿಗೆ, ಆವಾಗಲೇ ಮಕ್ಕಳು ತೆನೆ ಥರ ಚೆನ್ನಾಗಿ ಬೆಳೆದು ಬರ್ತಾರೆ. ಅದರಲ್ಲಿ ನಾವು ಕಲ್ಚರಲ್ ಬೆಳವಣಿಗೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀವಿ, ಸ್ಪೋರ್ಟ್ಸ್ ಇರಬೇಕು, ಮತ್ತು ಮಾರಲ್ ಕ್ಲಾಸಸ್ ಕೊಡ್ತೀವಿ, ಸೈನ್ಸ್ ಎಕ್ಸಿಬಿಷನ್ಸ್ ಮಾಡ್ತೀವಿ. ಸೊ ಈ ರೀತಿನಲ್ಲಿ ಕೆಲವೊಂದು ಮಕ್ಕಳು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಎಲ್ಲೋ ಒಂದು ಕಡೆ ಅವರಿಗೆ ಎಜುಕೇಷನಲ್ಲಿ ಅಷ್ಟು ಇರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಎಲ್ಲ ಗೇಮ್ಸ್ ಬಗ್ಗೆ ಹೇಗೆ, ಮತ್ತು ಝೋನಲ್ ಲೆವೆಲು, ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಸಿಂಗಿಂಗ್, ಡ್ರಾಯಿಂಗ್, ಕ್ಲೇ ಮಾಡ್ಲಿಂಗ್, ಅಂದರೆ ಏನೋ ಒಂದು ಕೈ ಚಳಕ. ಅದರಲ್ಲಿನೂ ಇಲಾಖೆ ಕಡೆಯಿಂದ ಪ್ರತಿಭಾ ಕಾರಂಜಿ ಅಂತ ಒಂದು ಕಾಂಪಿಟೇಷನ್ ಮಾಡ್ತಾರೆ, ಅಲ್ಲಿಗೆ ಮಕ್ಕಳಿಗೆ ಕರೆಸ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆಯಲ್ಲೂ ಕಾಂಪಿಟೇಷನ್ಸ್ ಮಾಡ್ತಾ ಇರ್ತೀವಿ. ನಮ್ಮ ಶಾಲೆಯಲ್ಲಿ ಇನ್ನೊಂದು ಯೋಗ 1ನೇ ಕ್ಲಾಸ್ ಮಕ್ಕಳಿಂದ 10ನೇ ಕ್ಲಾಸ್ ಮಕ್ಕಳವರೆಗೂ ಕಲಿಸ್ತೀವಿ. ಎಲ್ಲೋ ಒಂದು ಕಡೆ ಯೋಗದ ಅಭ್ಯಾಸನೂ ನಾವು ಮಾಡಿಸ್ತಾ ಇದ್ದೀವಿ. ಆದ್ರಿಂದ ಮಕ್ಕಳಿಗೆ ಒಂದು ಕಾಮ್ನೆಸ್ ಲೈಫಲ್ಲಿ, ಮೆಡಿಟೇಷನ್ ಚಿಕ್ಕ ವಯಸ್ಸಿಂದ ಬರೋದ್ರಿಂದ ಅವ್ರು ಎಲ್ಲೋ ಒಂದು ಕಡೆ ಕಾಮ್ ಆಗಿರಬೇಕು. ಏನಾದರೂ ಟೆನ್ಷನ್ ಆದರೆ ಹೇಗೆ ಅದನ್ನು ಫೇಸ್ ಮಾಡಬೇಕು, ಅದಕ್ಕೆ ಅಂತ ನಮ್ಮ ಗುರುಗಳು ಬರ್ತಾರೆ. ನಾನು ಅವರಿಂದ ಕಲಿತು ನಾನು ಈಗ ಯೋಗ ಮಾಡ್ತೀನಿ ಡೈಲಿ, ನನ್ನ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದು ಅನ್ಸುತ್ತೆ. ಸೊ ಶಾಲೆ ಅನ್ನೋದು ಬರೀ ಮಾರ್ಕ್ಸ್ ಅಲ್ಲಮ್ಮ, ಇಟ್ ಈಸ್ ಅ ಗ್ರೋಯಿಂಗ್ ಫೀಲ್ಡ್ ಫಾರ್ ಎವ್ರಿ ಚೈಲ್ಡ್. ಶಾಲೆ ಮಾಡೋರು ಅದನ್ನ ಗಮನ ಇಟ್ಟು ಎಲ್ಲ ಆಲ್ರೌಂಡ್ ಬೆಳವಣಿಗೆಗೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವ ಅಂತ ನೋಡಿಕೊಂಡು ಮಾಡಬೇಕು. ಶಾಲೆ ಮಾಡ್ತೀವಿ ನಾವು ಅಂತ ಮಾಡಿದ್ರೆ ಎಲ್ಲ ಒಂದು ಕಡೆ ನಾವೆಲ್ಲ ಹಳೆಬ್ರು ಇಷ್ಟು ನೋಡ್ಕೊಂಡೆ ನಾವು ಮಾಡಿದೀವಿ ನಮ್ಮ ಶಾಲೆನ. ಮ್ಯಾಮ್, ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಇವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಈಗ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 200 ಟೈಪ್ಸ್ ಆಫ್ ಪೇರೆಂಟ್ಸ್ ಇರ್ತಾರೆ. ಸೊ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರ್ತಾರೆ, ಇನ್ನು ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರಲ್ಲ. ಆ್ಯಂಡ್ ಅವ್ರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟಿವ್ ತಪ್ಪು ಮಾಡೋದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಇವ್ರಿಗೆ ಏನು ಹೇಳ್ತೀರಾ ಮ್ಯಾಮ್ ನಿಮ್ಮ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ? ನಾನೊಂದು ಸಣ್ಣ ಸನ್ನಿವೇಶ ನಮ್ಮ ಶಾಲೆಯಲ್ಲಿ ನಡೆದಿದ್ದು ಹೇಳ್ತೀನಿ. ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಲೇಟ್ ಬರೋರು ಜಾಸ್ತಿ ಇರ್ತಾ ಇದ್ರು. ಅದಕ್ಕೆ ಏನು ಮಾಡಿದ್ವಿ, ಇಟ್ ವಾಸ್ ಡ್ಯೂ ಫಾರ್ ನಮ್ಮ PTM. ಪೇರೆಂಟ್ಸ್ ಎಲ್ಲ ಬರ್ತಾರೆ. ಆಗ ಪೇರೆಂಟ್ಸ್ ಎಲ್ಲ ಬಂದಾಗ ನಾವು ಹೇಳಿದ್ವಿ, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಒಬ್ಬರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ತದನಂತರ ಪೇರೆಂಟ್ಸ್ಗಳಿಗೆ ಈಗ ಲೇಟ್ ಬರ್ತಾ ಇರ್ತಾರೆ ಮಕ್ಕಳು, ದೊಡ್ಡವರು ಲೇಟ್ ಆಗೋದಿಲ್ಲ, ಎದ್ದು ಬಿಡ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ರೆಡಿಯಾಗಿ ಬರೋದು ಮಕ್ಕಳ ಪ್ರಾಬ್ಲಮ್. ಅದಿಲ್ಲದೆ ದೊಡ್ಡ ಮಕ್ಕಳಾದ್ರೆ ದೊಡ್ಡವರು ಅಲ್ಲಿ ರೆಸ್ಪಾನ್ಸಿಬಿಲಿಟಿನೇ ಇರಲ್ಲ, ಅವರೇ ಎದ್ದು ರೆಡಿಯಾಗಿ ಬರಬೇಕು. ಸೊ ಈಗ ಲೇಟ್ ಬರೋ ಮಕ್ಕಳಿಗೆ ನಾವೇನು ಮಾಡೋಣ, ಸರಿ ಅವರಿಗೆ ಫೈನ್ ಹಾಕೋಣ ಅಂತ ಯೋಚನೆ ಮಾಡಿದ್ದೀವಿ ನಾವು. ಮ್ಯಾನೇಜ್ಮೆಂಟ್ ಎಷ್ಟು ಫೈನ್ ಅಂದರೆ 10 ರೂಪಾಯಿ ಫೈನ್. ಯಾರು ಲೇಟ್ ಬರ್ತಾರೋ ಮಕ್ಕಳು ಅವ್ರು ಕೊಡ್ಲಿ, ನೀವು ಮಕ್ಕಳಿಗೆ ಮನೆಯಲ್ಲಿ ಹೋಗಿ ಹೇಳಿ, ನಾವ್ ಯಾಕೆ ನಮ್ ದುಡ್ಡು ಕೊಡ್ಬೇಕು, ನೀನ್ 5 ನಿಮಿಷ ಬೇಗ ರೆಡಿಯಾಗಿ ಹೋಗು. ಆಗ ಕಾನ್ಸೆಪ್ಟ್ ನಿಮ್ದು ಫೈನ್ ಹಾಕೋದಲ್ಲ, ಮಕ್ಕಳಿಗೆ ಪೇರೆಂಟ್ಸ್ ಪ್ರಿಪೇರ್ ಮಾಡ್ಬೇಕು, ನಮ್ ದುಡ್ಡು ನಾವ್ ಅಲ್ಲಿ ಕೊಡ್ಬೇಕು, ನೀನ್ 5 ನಿಮಿಷ ಬೇಗ ಹೋಗು ಅಂತ. ಸೊ ನಾವು ನಮ್ಮ ಶಾಲೆನಲ್ಲಿ ಏನಾದ್ರೂ ಒಂದು ಪ್ರಾಕ್ಟೀಸ್ ತರ್ಬೇಕಂದ್ರೆ ಪೇರೆಂಟ್ಸ್ ನ ಫಸ್ಟ್ ಕನ್ವಿನ್ಸ್ ಮಾಡ್ತೀವಿ. ನಿಜ ಹೇಳಕ್ಕಂದ್ರೆ ಲೇಟ್ ಬರೋದು ತುಂಬಾ ಕಡಿಮೆ ಆಯ್ತು. ಸೊ ಇದೇ ನಮ್ಮ ಶಾಲೆಯ ಕಾನೂನು. ಪೇರೆಂಟ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಮತ್ತೊಂದು, ಕೆಲವೊಂದು ಪೇರೆಂಟ್ಸ್ ನೀವು ಹೇಳಿದಾಗೆ ಮಕ್ಕಳು ತಪ್ಪು ಮಾಡಿದ್ರು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ರೀಸೆಂಟಾಗಿ ನಮ್ಮ ಶಾಲೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಪೇರೆಂಟಿಗೆ CCTV ಕ್ಯಾಮ್ರಾ ತೋರಿಸ್ತಾ ಇದೀವಿ, ಆದರೂ ದಟ್ ಮದರ್ ವಾಸ್ ನಾಟ್ ರೆಡಿ. ಶಿ ವಾಸ್ ಗೋಯಿಂಗ್ ಆನ್ ಸೇಯಿಂಗ್, ಬೇರೆ ಮಕ್ಕಳ ಜೊತೆ ಸೇರಿ ನನ್ನ ಮಗ ಹಿಂಗಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ಆಮೇಲೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅವರಿಗೆ ಅಡ್ವೈಸ್ ಮಾಡಿ ಕಳಿಸ್ದೆ, ನೋಡಮ್ಮ ನಿನ್ನ ಪ್ರೀತಿ ಎಷ್ಟಿದೆಯೋ ಮನಸ್ಸಲ್ಲಿ ಇಟ್ಕೊ, ಮಗ ತಪ್ಪು ಮಾಡಿದ. ಇದನ್ನೇ ನಾನು ಕೇಳೋಣ ಅಂತ ಬಂದೆ. ಸೊ ನಾನು ನೋಡ್ದಂಗೆ ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ ಸ್ಟೂಡೆಂಟ್ಸು
ತುಂಬಾ ತಪ್ಪು ಮಾಡಿರ್ತಾರೆ. ಸೊ ಟೀಚರ್ಸ್ ಹೇಳ್ತಾ ಇರ್ತಾರೆ, ನಿಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದಾರೆ, ಮನೆಯಲ್ಲಿ ಪೇರೆಂಟ್ಸ್ ಎಜುಕೇಶನ್ ಬೇಕು, ಕೊಡಿ. ಆದ್ರೆ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಕ್ ರೆಡಿನೇ ಇರಲ್ಲ, ಒಪ್ಕೊಳ್ಳೋದಕ್ಕೆ ರೆಡಿನೇ ಇರಲ್ಲ. ಇಲ್ಲ, ನಮ್ಮ ಮಕ್ಕಳು ಮಾಡಿದ್ದೆ ಸರಿ, ಅವ್ರು ತಪ್ಪು ಮಾಡಿದ್ರು. ಸೊ ಅವರು ಇವಾಗ ಮನೆಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಅವ್ರ ಫ್ಯೂಚರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಪೇರೆಂಟ್ಸ್ಗಳಿಗೆ ಗೊತ್ತಾಗಬೇಕು. ಹೌದು. ಸೊ ಇದ್ರ ಪ್ರಕಾರ ನೀವು ಪೇರೆಂಟ್ಸ್ಗಳಿಗೆ ಏನ್ ಅಡ್ವೈಸ್ ಮಾಡ್ತೀರಾ? ಅದೇ ನಾನು ಹೇಳ್ತೀನಿ, ಹೇಳ್ತಾರಲ್ಲ, ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಬೆಳೆಸಿಲ್ಲ ಅಂದ್ರೆ ನಾಳೆ ಊರಿಗೆ ಬುದ್ಧಿ ಹೇಳತ್ತೆ ಅಂತ. ಹೋಮ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದಾಗೆ ಪೇರೆಂಟಿಗೆ ಸಪ್ರೇಟಾಗಿ ಕೂರಿಸ್ಕೊಂಡು ಅವರಿಗೆ ನಾನು ಹೇಳಿದೆ, ಈಗ ನಿಮ್ಮ ಮಗು ನಮಗೇನೂ ದ್ವೇಷ ಇಲ್ಲ, ಬಟ್ ಅವನೇನೋ ಮಾಡಿದಾನೆ, ಅವ್ನು ತಿಳಿದೇನೆ ಮಾಡಿರಬಹುದು. ಅವನ ಮುಂದೆ ನೀವು ಈ ಥರ ಮಾತಾಡಿದ್ರೆ ಅವನಿಗೆಲ್ಲ ಒಂದು ಕಡೆ ಸಿಗ್ನಲ್ ಹೋಗುತ್ತೆ, ನನ್ನ ತಾಯಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಮಗು ಮುಂದೆ ಹೇಳಕ್ ಹೋಗಬೇಡಿ. ಅದಾದ್ಮೇಲೆ ಮಕ್ಕಳು ಹೋಗ್ಲಿ, ನಾನು ಟೀಚರ್ನು ಕರಿತೀನಿ, ನಾನೇ ಇರ್ತೀನಿ, ನಾವು ದೊಡ್ಡವ್ರು ಏನು ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಎಲ್ಲೋ ಐ ಥಿಂಕ್ ಐ ವಾಸ್ ಸಕ್ಸಸ್ಫುಲ್ ಇನ್ ಮೇಕಿಂಗ್ ಹರ್ ಅಂಡರ್ಸ್ಟ್ಯಾಂಡ್ ಹರ್ ಮಿಸ್ಟೇಕ್ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಎಲ್ಲರೂ ವೆರೈಟಿ ಪೇರೆಂಟ್ಸ್ ಇರ್ತಾರೆ. ಕೆಲವೊಂದು ಪೇರೆಂಟ್ಸ್ ನಮ್ಮ ಮಾತೇ ಕೇಳೋದಿಲ್ಲ, ಅವರೇ ಒಪ್ಕೊಂಡ್ಬಿಡ್ತಾ ಇರ್ತಾರೆ. ನಾನು ಅವಾಗಲೂ ಹೇಳ್ತೀನಿ, ಸರ್ ಎಲ್ಲರೂ ಹೇಳಿದ್ರು ಅಂತ ಒಪ್ಕೋಬೇಡಿ, ಫಸ್ಟ್ ಏನಾಯ್ತು ಅಂತ ಫೈಂಡ್ ಔಟ್ ಮಾಡ್ರಿ, ಅದಾದ್ಮೇಲೆ ನೀವು ಒಂದು ಟೇಕ್ ಅ ಕಾಲ್ ಅಂತ ಹೇಳ್ತೀವಿ ನಾವು. ಸೊ ಹಲವಾರು ರೀತಿ ಪೇರೆಂಟ್ಸ್ಗಳು, ನೀವು ಹೇಳಿದಾಗೆ 100 ಮಕ್ಕಳಾದ್ರೆ 200 ಪೇರೆಂಟ್ಸ್ಗಳು, ಇಟ್ ಇಸ್ ಎ ಚಾಲೆಂಜ್. ಮ್ಯಾಮ್, ನೀವು 7 months ಯುಕೆನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀರಾ. ಸೊ ಹೇಗಿತ್ತು ನಿಮ್ದು 7 months ಯುಕೆನಲ್ಲಿ ಟ್ರೈನಿಂಗ್ ತಗೊಂಡಿತ್ತು, ಕೆಲಸ ಮಾಡಿದ್ ಹೇಗಿತ್ತು? ನನಗೆ ಇಲ್ಲಿ ನಾನು ವರ್ಷ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಹೋಗಿ ಮನೇಲಿ ಇರ್ಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ಮಕ್ಕಳನ್ನ ಡ್ರಾಪ್ ಮಾಡಿ ಬರೋದು ನನ್ನ ಕೆಲಸ, ಡ್ರಾಪ್ ಮಾಡಿ ಪಿಕ್ ಮಾಡೋದು. ಮೈ ಹಸ್ಬೆಂಡ್ ವಾಸ್ ವೆರಿ ಬಿಸಿ. ಸೊ ಆ ರೀತಿನಲ್ಲಿ ಅಲ್ಲಿ ನೋಡಿದಾಗ ನೋಟಿಸ್ ಬೋರ್ಡಲ್ಲಿ ವಾಲಂಟ್ರಿ ಹೆಲ್ಪ್ ಬೇಕು ಅಂತ ಹಾಕಿದ್ರು. ಸೊ ನಾನು ಐ ಗೇವ್ ಮೈ ರಿಕ್ವೆಸ್ಟ್ ಲೆಟರ್ ಅವರಿಗೆ. ಆಗ ಹೆಡ್ ಟೀಚರ್ ನೋಡಿಬಿಟ್ಟು ಹಾಗೆ ಮಾತಾಡ್ತಾ ಇದ್ದಾಗ, ನೀವೇನು ಓದಿದ್ದೀರಾ ಏನು ಅಂತ ಕೇಳಿದಾಗ ನಾನು ಹೇಳಿದೆ, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಾನು BEd ಮಾಡಿದ್ದೀನಿ ಅಂತ. ಸೊ ಅಲ್ಲಿ ಒಂದು ನಾರಿಕ್ ಅಂತ ಒಂದು ಬಾಡಿ ಇದೆ, ಅವ್ರ ಹತ್ರ ನಂದು ಡಿಗ್ರಿ ಕನ್ವರ್ಷನ್ ಮಾಡ್ಕೊಳ್ಳಿ ಅಂತ. ಅಂದರೆ ಅಲ್ಲಿ ನಾವು ಇಲ್ಲಿ BEd ಮಾಡಿದ್ರೆ ನಾವು ಶಿಕ್ಷಣ ವೃತ್ತಿಗೆ ಬರಬಹುದು. ಅದೇ ರೀತಿನಲ್ಲಿ ಅಲ್ಲಿ ಟೀಚಿಂಗ್ ಟ್ರೈನಿಂಗ್ ಆಗಿದೆ ಅನ್ನೋದು ನನ್ನ BEd ಡಿಗ್ರಿನ ಅವ್ರು ಇಕ್ವಿವ್ಯಾಲೆಂಟ್ ಮಾಡಿ ಕನ್ವರ್ಟ್ ಮಾಡ್ಕೊಬೇಕಾ ಇಲ್ಲ ಕಂಪ್ಯಾರಿಸನ್ ಮಾಡ್ತಾರೆ. ಕಂಪ್ಯಾರಿಸನ್ ಇಲ್ಲಿನ BEd ಅಲ್ಲಿನ ಟೀಚರ್ ಟ್ರೈನಿಂಗ್ಗೆ ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಆ ಕಂಪ್ಯಾರಿಸನ್ ಮಾಡಿ, ಹೌದು ನಮ್ಮ ಟೀಚಿಂಗ್ ಟ್ರೈನಿಂಗ್ ತರಾನೇ ಇದು ಒಂದು ಕ್ವಾಲಿಫಿಕೇಶನ್ ಅಂತ ಅವರು ಮಾಡಿ ಕೊಟ್ರು. ಸೊ ವಿತ್ ದ್ಯಾಟ್ ಐ ಅಪ್ರೋಚ್ಡ್ ದ ಹೆಡ್ ಟೀಚರ್ ದೇರ್. ಅಲ್ಲಿ ಅವರು ನನಗೆ ಅಸಿಸ್ಟೆಂಟ್ ಟೀಚರ್ ಕೆಲಸ ಕೊಟ್ಟರು. ಅಲ್ಲಿ ಬಂದ್ಬಿಟ್ಟು ಇರೋದೇ 2 ವೆರೈಟಿ ಶಾಲೆಗಳು. ಒಂದು ಕೌನ್ಸಿಲ್ ಸ್ಕೂಲ್ಸ್ ಅಂತಾರೆ, ಅದು ಬಂದ್ಬಿಟ್ಟು ಪ್ಯೂರ್ಲಿ ಗವರ್ಮೆಂಟ್ ಓನ್ಡ್. ಇನ್ನೊಂದು ಬಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ಸ್, ವೆರಿ ಕಾಸ್ಟ್ಲಿ ಗ್ರಾಮರ್ ಸ್ಕೂಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೌನ್ಸಿಲ್ ಸ್ಕೂಲ್ಗೆ ತುಂಬಾ ಮಕ್ಕಳು ಹೋಗ್ತಾರೆ, ವೆರಿ ರಿಚ್ ಪೀಪಲ್, ಅವ್ರಿಗೆ ಗ್ರಾಮರ್ ಸ್ಕೂಲ್ ಆಗತ್ತೆ, ಅಫೋರ್ಡ್ ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ನಮ್ಮಲ್ಲಿರೋ ಇದು ಗೌರ್ಮೆಂಟ್ ಶಾಲೆಗಳ ತರ ಇಲ್ಲ. ಅಲ್ಲಿ A to Z ಫೆಸಿಲಿಟೀಸ್, ಆಲ್ ಎವ್ರಿಥಿಂಗ್ ಇನ್ ಬಿಲ್ಟ್ ಇನ್ ಒನ್ ಸಿಂಗಲ್ ಕ್ಲಾಸ್ ರೂಮ್. ಸೊ ಮಕ್ಕಳಿಗೆ ಎಲ್ಲ ಇರುತ್ತೆ, ಟೆಕ್ನಾಲಜಿ ಫೆಸಿಲಿಟಿಯಿಂದ ಎಲ್ಲ. ಈಚ್ ಕ್ಲಾಸ್ ರೂಮ್ ಎಲ್ಲ ಹ್ಯಾವ್ ಎನ್ ಇಂಡಿವಿಜುವಲ್ ಟಾಯ್ಲೆಟ್ ಫೆಸಿಲಿಟಿ, ಲಾಕರ್ ಫೆಸಿಲಿಟಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಕೆಲವೊಂದು ಮಕ್ಕಳು ಡಲ್ ಆಗಿದ್ದಾರೆ ಅಂದ್ರೆ ಅವರಿಗೆ ಒಂದು ಅಸಿಸ್ಟೆಂಟ್ ಟೀಚರ್ನ ಹಾಕ್ತಾರೆ, ಆ ಮಕ್ಕಳನ್ನ ಸಪರೇಟ್ ಮಾಡ್ತಾರೆ. ಬೇರೆ ಮಕ್ಕಳ ಜೊತೆ ಮೇನ್ ಟೀಚರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಕಂಪ್ಲೀಟ್ ಆಗ್ತಾ ಇರೋ ಪೋರ್ಷನ್ಸ್ನ ಅವರು ತಗೊಂಡು ಹೋಗ್ತಾ ಇರ್ತಾರೆ. ಈ ಮಕ್ಕಳಿಗೆ ಸ್ಪೆಷಲ್ ಅಸಿಸ್ಟೆಂಟ್ಸ್ ಅಂತ ಹೇಳಿ ಅಸಿಸ್ಟೆಂಟ್ ಟೀಚರ್ಸ್ ಹಾಕಿ ಅವರಿಗೆ ಬೇಸಿಕ್ಸ್ ಏನ್ ಹೇಳ್ಕೊಡ್ಬೇಕು, ಏನ್ ಕವರ್ ಮಾಡಬೇಕು ಅನ್ನೋದನ್ನ ನಮ್ಮಂತವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಕೆಲಸದಲ್ಲೂ ಅವರು ಫುಲ್ ಎಲ್ಲ ಸೆಟ್ ರೈಟ್ ಮಾಡಿ ರೆಡಿ ಮಾಡಿ ಇಷ್ಟಿಷ್ಟು ವರ್ಕ್ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಫುಲ್ ಪ್ಲಾನ್ ಜಾಡೋನ್ ಆಗಿರುತ್ತೆ. ಆ ಚಾರ್ಟ್ ನಮ್ಮ ಕೈಯಲ್ಲಿ ಕೊಟ್ಬಿಡ್ತಾರೆ, ನಾವು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೇಗೆ ಅಂದ್ರೆ 1 ತಿಂಗಳಂದ್ರೆ ಮಕ್ಕಳು, ಪ್ರತಿಯೊಂದು ಮಕ್ಕಳು ಅಟ್ಲೀಸ್ಟ್ ನಾನು ಮಾಡಿದ್ದು 3rd 4th ಸ್ಟ್ಯಾಂಡರ್ಡ್ಗೆ ಒಂದು ಅಬೌಟ್ 30-40 ಪೇಜಸ್ ಇರೋ ಬುಕ್ಸನ್ನ ಪ್ರತಿಯೊಂದು ಮಕ್ಕಳು ರೀಡಿಂಗ್ ಡೈರಿ ಅಂತ ಇರತ್ತೆ, ಅದರಲ್ಲಿ ಒಂದು ಮಿನಿಮಮ್ 10 ಬುಕ್ ಆದ್ರೂ ಆ ಮಕ್ಕಳು ಓದಿರ್ಬೇಕು.
ಆ ಪ್ರತಿಯೊಂದು ಬುಕ್ ಬಗ್ಗೆ ನಾವು ಮಕ್ಕಳ ಹತ್ರ ಕೇಳಬೇಕು. ಆ ಬುಕ್ಕಲ್ಲಿ ನೀನ್ ಏನ್ ಕಲಿತೆ ಮಗು ಅಂತ ಕೇಳಿ ನಾವು ಒಂದು ನೋಟ್ ಬರಿಬೇಕು. ಅಂದ್ರೆ ಅಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ರೀಡಿಂಗ್ ಹ್ಯಾಬಿಟ್ ಯಾವ ರೀತಿ ಇಂಪಾರ್ಟೆಂಟ್ ಅಂತ ಹೇಳಿ ಬಿಡಿಸ್ತಾರೆ ನೋಡಿ. ಅಲ್ಲಿ ಕ್ಯಾಶುವಲ್ ಆಗಿ ಬಿಳಿಯರ್ ಜೊತೆ ನಾವು ಮಾತಾಡಿದ್ರೆ ಅವ್ರು ಕೇಳೋದೆ ವಾಟ್ ಆರ್ ಯು ರೀಡಿಂಗ್ ನಾವು ಅಂತ ಕೇಳ್ತಾರೆ. ನಾವು ಯಾವ ಬುಕ್ ಓದ್ತಾ ಇದೀವಿ, ನಮ್ ಬೇಸಿಕ್ ಕಾನ್ವರ್ಸೇಷನ್ ಪಿಕಪ್ ಆಗೋದೆ ಆ ರೀತಿನಲ್ಲಿ ಹೋಗುತ್ತೆ. ಸೊ ಅಲ್ಲಿ ಇಟ್ ಈಸ್ ರಿಯಲಿ ವಂಡರ್ಫುಲ್. ಮತ್ತೆ ಪೋರ್ಷನ್ಸ್ ಬಹಳ ಕಡಿಮೆ, ಬಹಳ ಬಹಳ ಕಡಿಮೆ. ನಮ್ಮ ಹತ್ರ ಇಲ್ಲಿ ತುಂಬಾ ಚಾಪ್ಟರ್ಸ್ ಇರತ್ತೆ. ಮಕ್ಕಳು ಆಕ್ಚುಲ್ ಆಗಿ ಎಷ್ಟು ಕಲ್ತಿದ್ದಾರೆ ಅನ್ನೋದು ನಮಗೆ ಎಷ್ಟು ನಾವು ಟೀಚರ್ಸ್ ಆಗಿ ಎಷ್ಟು ಅರಿತೀವಿ ಅನ್ನೋದು ಗಿಂತ ಅಲ್ಲಿ ತುಂಬಾ ಕಡಿಮೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗ ಇಯರ್ 4 ಅಲ್ಲಿ ಇದ್ದಾಗ ಇಲ್ಲಿಗೂ ಮ್ಯಾಥಮೆಟಿಕ್ಸ್ ನಾವು ಮಾಡ್ತೀವಿ. ತುಂಬಾ ಸಿಂಪಲ್ ಚಾಪ್ಟರ್, ಲೆಂತ್, ಬೆತ್, ಹೈಟ್, ಇದಿಷ್ಟು 3 ಅವ್ರು ಕಲಿಬೇಕು. ನಮ್ಮಲ್ಲಿ ತುಂಬಾ ಕಡಿಮೆ ಜಾಗನೇ ಕೊಟ್ಟಿರ್ತಾರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ. ಬಟ್ ಅಲ್ಲಿ ನಿಯರ್ಲಿ 20 days ಆ ಮಕ್ಕಳನ್ನ ಕ್ಲಾಸ್ ರೂಮ್ ಒಳಗಡೆ, ಗ್ರೌಂಡ್ ಅಲ್ಲಿ, ಪ್ಲೇ ಏರಿಯಾದಲ್ಲಿ, ಅಸೆಂಬ್ಲಿ ಹಾಲ್ ನಲ್ಲಿ ಎಷ್ಟು ಥಿಂಗ್ಸ್ ನ ನೀನ್ ಮೆಷರ್ಮೆಂಟ್ ಮಾಡಿ ಇರ್ತೀಯಾ ಅನ್ನ ನೀನ್ ಲಿಸ್ಟ್ ಮಾಡ್ಬೇಕು. ಒಂದು ಕಾಂಪಿಟೇಷನ್ ತರ ಮಾಡ್ತಾರೆ. ಆ ಮಕ್ಕಳು ಜೀವನ್ ಪರ್ಯಂತ ಲೆಂತ್ ಅಂದ್ರೆ ಏನು, ಬ್ರೆತ್ ಅಂದ್ರೆ ಏನು, ಹೈಟ್ ಅಂದ್ರೆ ಏನು ಕನ್ಫ್ಯೂಷನ್ ಬರೋದಿಲ್ಲ. ಮುಂದಕ್ಕೆ ಹೋದ್ರೆ ಅವ್ರು ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬಂದ್ರು ಫೇಸ್ ಮಾಡ್ತಾರೆ. ನನಗೆ ನನ್ನ ಮಗ ಚಿಕ್ಕವನು ಬಂದ್ಬಿಟ್ಟು UKG ಓದ್ತಾ, ಅಲ್ಲಿ ಬರೀ 1 to 10 ಅವ್ರು ಹೇಳ್ಕೊಟ್ಟಿದ್ದು. ಅದಾದ್ಮೇಲೆ ಡಬಲ್ ಡಿಜಿಟ್ಸ್ ಅವ್ರಿಗೆ ಕಲಿತಾರೆ ಅಂತ ಹೇಳ್ತಾರೆ. ಇಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಮಿ. ಬಟ್ ಹಾಗೆ ಕಲಿತು ಬರೋ ಮಕ್ಕಳು, ನನ್ನ ಮಗ 4th standard ಹುಡುಗರೆಲ್ಲ ನೋಡಿದ್ನಲ್ಲ, ಯಾವ್ದು ಬುಕ್ ಕೊಟ್ರು ಅಷ್ಟು ಚೆನ್ನಾಗಿ ಓದ್ತಾರೆ. ಅವರು ಫೋನಿಕ್ಸ್ ಯೂಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಕಲಿತಾರೆ. ಆ ಬೇಸಿಕ್ ಡೆವಲಪ್ಮೆಂಟ್ ಅನ್ನೋದು ನನ್ನ ಪ್ರಕಾರ ರೀಡಿಂಗ್, ರೈಟಿಂಗ್ ಅಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಅರಿಥಮೆಟಿಕ್ ಆ ಮಕ್ಕಳಿಗೆ ಚೆನ್ನಾಗಿ ಬಂದ್ಬಿಟ್ರೆ ಮುಂದಕ್ಕೆ ಚೆನ್ನಾಗಿ ಹೋಗ್ತಾರೆ ಅನ್ನೋದು ನನ್ನ ಪ್ರಕಾರ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಅಲ್ಲಿ ಸ್ಯಾಟ್ಸ್ ಮಾಡೋದು, ಅಲ್ಲಿ ಎಕ್ಸಾಮ್ಸ್ ವೆರೈಟಿ, ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಕ್ವೆಶನ್ ಪೇಪರ್ ತರ ಇರತ್ತೆ. ಅಲ್ಲಿ ಕಾಪಿ ಮಾಡಕ್ ಆಗೋದಿಲ್ಲ. ಆ ಮಗುಗೆ ತಲೆಯಲ್ಲಿ ಇದ್ರೆ ಮಾತ್ರ ಪಾಸ್ ಆಗೋದು, ಇಲ್ಲಾದ್ರೆ ಕಷ್ಟ. ಅಲ್ಲಿ ಹೇಗೆ ಅಂದ್ರೆ ಟೀಚರ್ಗೆ ಸಪೋರ್ಟ್ ಮಾಡೋ ಒಂದು ಸಪೋರ್ಟ್ ಸ್ಟಾಫ್ ಡಿಪಾರ್ಟ್ಮೆಂಟೇ ಇರ್ತಾರೆ. ಟೀಚರ್ಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಪರೇಟ್ ಸ್ಟಾಫ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಈ ಬ್ಯಾಕ್ ಅಂಡ್ ವರ್ಕ್ ಎಲ್ಲ ರೆಡಿ ಮಾಡಿರ್ತಾರೆ. ಇವಾಗ ಕ್ಲಾಸಲ್ಲಿ ಒಂದು 20-23 ಮಕ್ಕಳು ಇದ್ದಾರಂದ್ರೆ ಅವ್ರಿಗೆ 23 ವರ್ಕ್ ಶೀಟ್ಸು ಅವ್ರು ರೆಡಿ ಮಾಡಿರ್ತಾರೆ. ಸೊ ಟೀಚರ್ ಬಂದ್ಬಿಟ್ಟು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕರೆಕ್ಷನ್ ಮಾಡೋ ಕೆಲಸ ಮಾತ್ರ ಟೀಚರ್. ಸೊ ನಮ್ಮಲ್ಲಿ ಬಂದು A to Z ಟೀಚರೇ ರೆಡಿ ಮಾಡ್ಕೊಳ್ತಾರೆ. ಅಲ್ಲಿ ಬಂದ್ಬಿಟ್ಟು ಟೀಚರ್ಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಸ್ಟಾಫ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಓಕೆ, ನೀವು UK ನಲ್ಲಿ ಎಜುಕೇಶನ್ ಸಿಸ್ಟಮ್, ಅಲ್ಲಿರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ ಒಂದು ಸಿಸ್ಟಮ್ಸ್ ಯಾವ್ದೋ ಒಂದನ್ನ ನಿಮ್ ಸ್ಕೂಲ್ ಅಳವಡಿಸ್ಕೋಬೇಕು ಅಂತ? ನಾನು ಇಲ್ಲಿ ಬಂದ ಕೂಡಲೇ ತುಂಬಾ ಜಾಸ್ತಿ ಫೀಲಿಂಗ್ಸ್ ಇತ್ತು, ನಾನು ಮಾಡ್ಲೇಬೇಕು ಇಲ್ಲಿ. ಆ ರೀತಿನಲ್ಲಿ ಐ ಕುಡ್ ಡೂ ಲಾಟ್ ಇನ್ ದ ಕಿಂಡರ್ ಗಾರ್ಡನ್ ಸೆಕ್ಷನ್. ಯಾಕಂದ್ರೆ ಅದು ಇಲಾಖೆ ಕೆಳಗಡೆ ಬರೋದಿಲ್ಲ, ನಾವೇ ಮಾಲೀಕರು. ಅಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಒಂದು ರೀಡಿಂಗ್ ಕಾರ್ನರ್ ಮಾಡಿದ್ದೀನಿ, ಟಾಯ್ಸ್ ಕಾರ್ನರ್ ಮಾಡಿದೀವಿ. ಆಮೇಲೆ ಅವರಿಗೆ ಸರ್ಕಲ್ ಟೈಮ್ ಅಂತ ಮಾಡಿ ಮಕ್ಕಳು ಮಾತಾಡಬೇಕು, ಡೈಲಿ ಮಾತಾಡಬೇಕು ಅಂತ ಲಾಟ್ಸ್ ಆಫ್ ಪಿಕ್ಚರ್ ಬುಕ್ಸ್ ಕಲೆಕ್ಷನ್ ಮಾಡಿ ಇಟ್ಟಿದ್ದೀವಿ. ಬೆಂಚ್ ಮೇಲೇನೆ ಕೂತು ಕಲಿಬಾರ್ದು, ಕೆಳಗಡೆ ಕೂತು ಮಕ್ಕಳು ಆಟ ಆಡ್ಕೊಂಡು ಕಲಿಬೇಕು ಅನ್ನೋ ಒಂದು ಸಿಸ್ಟಮ್ ಸೆಟಪ್ ಮಾಡಿದ್ದೀನಿ. ಹಾಗೆ ಹೈಯರ್ ಕ್ಲಾಸಸ್ ಬಂದ್ರೆ ಲೈಬ್ರರಿ ಕ್ಲಾಸಸ್ ಕಂಪಲ್ಸರಿ. ಮಕ್ಕಳು ರೀಡಿಂಗ್ ಹೋಗ್ಬೇಕು ಅಂತ ಮನೆಗೆ ಬರೋ ಬುಕ್ಸ್ ಹೈಯರ್ ಕ್ಲಾಸಸ್ ಬುಕ್ಸ್ ಬರೋದು ಮಾಡಿದೀವಿ ಶಾಲೆಯಲ್ಲಿ. ದೆನ್ ಟೀಚಿಂಗ್ ಮೆಥಡಾಲಜಿ ಸ್ವಲ್ಪ ನಾನು ಟೀಚರ್ಸ್ನ ತಗೊಂಡು ನೋಟ್ಸ್ ಕಂಪ್ಲೀಷನ್ಗೆ ಕಡಿಮೆ ಟೈಮ್ ಕೊಡಿ, ಟೀಚಿಂಗಿಗೆ ಜಾಸ್ತಿ ಟೈಮಿಂಗ್ ಕೊಡಿ ಅಂತ ಹೇಳಿ ಮಾಡಿದ್ದೀನಿ. ಬಿಯಾಂಡ್ ದಟ್ ನಮ್ಮ ಇಲಾಖೆ ಕಡೆಯಿಂದ ಕೆಲವೊಂದು ಟೆಸ್ಟ್ಗಳು ನಾವು ಮಾಡಲೇಬೇಕು, ಅಷ್ಟು ಪೋರ್ಷನ್ಸ್ ನಾವು ಕಂಪ್ಲೀಟ್ ಮಾಡಲೇಬೇಕು, ಒತ್ತಡ ಇದೆ. ಅದರಿಂದ ಎಲ್ಲೆಲ್ಲ ಸಾಧ್ಯ ಇದೆಯೋ ಅಲ್ಲೆಲ್ಲ ಸಿಸ್ಟಮ್ನ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ. ಓಕೆ, ನಾನು ಅಬ್ಸರ್ವ್ ಮಾಡ್ದಂಗೆ ನಿಮ್ದೇ ಸ್ಕೂಲ್ ಆದ್ರೂ ನೀವು ಇನ್ ಟೈಮ್ಗೆ ಇರ್ತೀರಾ ಸ್ಕೂಲಲ್ಲಿ, ಒಂದು ಸಿಸ್ಟಮ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಇನ್ ಟೈಮ್ಗೆ ಹೋಗ್ತೀರಾ, ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಬರ್ತೀರಾ. ಸೊ ಈ ಪ್ರೊಫೆಷನಲ್ ಮತ್ತೆ ಫ್ಯಾಮಿಲಿ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಮ್ಯಾಮ್ ನೀವು? ಸೊ ಏನ್ ಅಡ್ವೈಸ್ ಮಾಡ್ತೀರಾ ಶಿಕ್ಷಕರಾಗಿರೋರ್ಗೆ ಈ ತರ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ? ಕಷ್ಟ ಅನ್ನೋರ್ಗೆ ಏನ್ ಹೇಳ್ತೀರಾ?
ನಮ್ಮ ಪರ್ಸ್ನಲಿ ನನ್ನ ಪ್ರಕಾರ ಮೈ ಹಸ್ಬೆಂಡ್ ಫ್ಯಾಮಿಲಿಗೆ ಮಕ್ಕಳಿಗೆ ಕೊಡೋ ಟೈಮ್ ಗ್ಯಾರಂಟಿ ಇಲ್ಲ. ಅವ್ರ ಪ್ರೊಫೆಷನ್ ಇಸ್ ಲೈಕ್ ದ್ಯಾಟ್. ಸೊ ಬೆಳಿಗ್ಗೆ ಇರ್ತಾರೆ, ನಾನು ಶಾಲೆಯಿಂದ ಹೋಗುವಾಗ ಇರಲ್ಲ. ಅವ್ರದ್ದು ಬಂದ್ಬಿಟ್ಟು OT. ಸೊ ಅನೆಸ್ಥೆಟಿಸ್ಟ್ ಇರೋದ್ರಿಂದ ಯಾವಾಗಿದ್ರೂ ಕಾಲ್ ಇರುತ್ತೆ. ನೈಟ್ ಮನೇಲಿ ಮಲಗಿರ್ತಾರೆ, ಬಟ್ ಫೋನ್ ಬಂದಿರತ್ತೆ, ಹಿ ವುಡ್ ಹವ್ ಗಾನ್ ಟು ಅಟೆಂಡ್ ದ ಕೇಸಸ್. ಸೊ ಆ ರೀತಿನಲ್ಲಿ ಮಕ್ಕಳು ಎಜುಕೇಷನ್ ಎಲ್ಲ ನೋಡ್ಕೊಂಡಿದ್ದು ನಾನೇ ಮೇಯ್ನಾಗಿ. ನಮ್ಮ ಸಾರ್ ಹೇಗಿರ್ತಾರೆ ಅಂದರೆ, ನಮ್ಮ ಮನೆಯವರು ಅವರಿಗೆ ಮೇನ್ 10th ಸ್ಟ್ಯಾಂಡರ್ಡ್ PUC ಆವಾಗ ಅವ್ರು ಸ್ವಲ್ಪ ಟೈಮ್ ಕೊಡ್ತಾರೆ. ಒಂದು 3 ತಿಂಗಳು ಆಫ್ ತಗೊಂಡು ಕೂಡ ಕೂತ್ಕೊಂಡು ನೋಡ್ತಾರೆ. ಮಕ್ಕಳಿಗೆ ನಮ್ಮ ಮಕ್ಕಳಿಗೆ. ನನ್ನ ಇಬ್ರು ಮಕ್ಕಳು ನಮ್ಮ ಶಾಲೆನಲ್ಲೇ ಓದಿದ್ದು. ನಾನು UK ವಾಪಸ್ ಬಂದ ಮೇಲೆ ನಾನು ಬೇರೆ ಎಲ್ಲೂ ಹಾಕಿಲ್ಲ, ನಮ್ಮ ಶಾಲೆಗೆ ಸೇರಿಸಿದ್ವಿ. ನಮ್ಮ ಮಕ್ಕಳು ಇಬ್ರು SSLCನಲ್ಲಿ ಅವರೇ ಟಾಪರ್ಸ್ ಬೋರ್ಡ್ ಎಕ್ಸಾಮ್ನಲ್ಲಿ. ದೊಡ್ಡ ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ರಾಮಯ್ಯ ಕಾಲೇಜಲ್ಲಿ ಸೀಟ್ ಸಿಕ್ತು ಫ್ರೀಯಾಗಿ. ಒಳ್ಳೆ ರ್ಯಾಂಕ್ ತಗೊಂಡ CETನಲ್ಲಿ. ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ TCS ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ. ನಮ್ಮ 2ನೇ ಮಗನೂ ನಮ್ಮ ಶಾಲೆಗೆ ಫಸ್ಟ್ SSLCನಲ್ಲಿ. ಹಾಗೆ ಅವನಿಗೆ ಡಾಕ್ಟರ್ ಆಗಬೇಕು ಅಂತ ತುಂಬ ಇಷ್ಟ. ಸೊ ಅವನು MVJ ಮೆಡಿಕಲ್ ಕಾಲೇಜ್ ಹೊಸಕೋಟೆನಲ್ಲಿ MBBS ಮುಗಿಸಿದ್ದಾನೆ, ಈಗ ಡಾಕ್ಟರ್ ಆಗಿದ್ದಾನೆ. ಸೊ ಇಬ್ರು ಕುಮಾರನ್ ಸ್ಕೂಲ್ನ ಸ್ಟೂಡೆಂಟ್ಸ್ ಅಲಮ್ನಿ ಅವರಿಬ್ರು. ಅದು ನನಗೆ ತುಂಬಾ ಹೆಮ್ಮೆ. ಕೆಲವೊಬ್ರು ಹೇಳ್ತಾರೆ, ನಾನು ಯಾವ ಬೋರ್ಡ್ಗೂ ಕೊರತೆ ಹೇಳ್ತಾ ಇಲ್ಲ, ಈ ಬೋರ್ಡಲ್ಲಿ ಓದಿದ್ರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ, CET NEET JEE ನಲ್ಲಿ. ನನ್ನ ಪ್ರಕಾರ ಓದೋ ಮಕ್ಕಳು ಎಲ್ಲಿದ್ರು ಮಾಡ್ತಾರೆ. ಸ್ಟೇಟ್ ಬೋರ್ಡು ಬಹಳ ಒಳ್ಳೆಯದು ಮಾಡೋದಕ್ಕೆ. ಟೀಚರ್ಸ್ಗೆ ಏನು ಹೇಳೋದಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಇಷ್ಟೊತ್ತಿಗೆ ಈ ಕೆಲಸ ಆಗಿರಬೇಕು ಅನ್ನೋ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಐ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಗೆಟ್ ದ ಬ್ಯಾಲೆನ್ಸ್. ಅದಿಲ್ಲದೆ ಟೀಚಿಂಗ್ ಪ್ರೊಫೆಷನಲ್ಲೇ ಜಾಸ್ತಿ ರಜೆಗಳು ಸಿಗೋದು. ಎಲ್ಲ ಹಬ್ಬಗಳಿಗೂ ರಜಾ ಕೊಡ್ತೀವಿ. ದಸರಾ ಪೂರ್ತಿ ಒಂದು ಅರ್ಧ ತಿಂಗಳು ರಜಾ ಇರುತ್ತೆ, ಏಪ್ರಿಲ್ ಮೇ ರಜಾ ಇರುತ್ತೆ. ಸೊ ಆ ರೀತಿನಲ್ಲಿ ಇಟ್ ಈಸ್ ಅ ಗುಡ್ ಪ್ರೊಫೆಷನ್ ಫಾರ್ ದ ವಿಮೆನ್ ಟು ಬ್ಯಾಲೆನ್ಸ್ ದ ಫ್ಯಾಮಿಲಿ. ಹೊಸಬ್ರು ಶಿಕ್ಷಕ ವೃತ್ತಿಗೆ ಬರಬೇಕು, ನಾನು ಟೀಚರ್ಸ್ ಕೆಲ್ಸಕ್ಕೆ ಬರಬೇಕು, ಕೆಲಸ ಮಾಡಬೇಕು, ತಗೊಬೇಕು ಅಂತ ಹೇಳೋರ್ಗೆ ಏನು ಹೇಳ್ತೀರಾ ಮ್ಯಾಮ್? ನಿಮ್ಮ ಕಡೆಯಿಂದ ಏನು ಅಡ್ವೈಸ್ ಇರುತ್ತೆ ಅವ್ರಿಗೆ? ನಮ್ಮ ಶಾಲೆಗೆ ವೇಕೆನ್ಸಿ ಓಪನ್ ಇದೆ ಅಂದರೆ ಹಲವಾರು ಜನ ರೆಸ್ಯೂಮ್ಸ್ ಹಾಕ್ತಾರೆ, ಅಪ್ಲೈ ಮಾಡ್ತಾರೆ. ಸೊ ಫಸ್ಟ್ ರೌಂಡ್ ಇಂಟರ್ವ್ಯೂ ಮಾಡಿದಾಗ ನಮ್ಮ ಅಡ್ಮಿನ್ ಹತ್ರ ಕೇಳಿದಾಗ, ನಮಗೆ ಬೇರೆ ಕಡೆ ಕೆಲಸ ಸಿಕ್ಕಿಲ್ಲ, ಅದರಿಂದ ಬರ್ತಾ ಇದ್ದೀನಿ ಅಂತ ಹೇಳೋರೊಬ್ರು. ಕೆಲವೊಬ್ರು ಈ ವೃತ್ತಿಯಲ್ಲಿ ಬಹಳ ರಜೆಗಳು ಸಿಗತ್ತೆ ಅಂತ ಹೇಳ್ಕೊಂಡು ಬರೋರು. ಇಲ್ದಿದ್ರೆ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದು, ವರ್ಕಿಂಗ್ ಅವರ್ಸ್ ಕಡಿಮೆ, ಫ್ಯಾಕ್ಟ್ರಿ ಕಡೆ ಹೋದ್ರೆ ಲಾಂಗ್ ಅವರ್ಸ್ ಇರುತ್ತೆ, ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದೀವಿ ಅಂತ ಹೇಳೋರು ಕೆಲವೊಬ್ರು ಇರ್ತಾರೆ. ಸೊ ಅಂಥ ಅಪ್ಲಿಕೇಶನ್ಸ್ನ ಅಲ್ಲೇ ನಾವು ರಿಜೆಕ್ಟ್ ಮಾಡ್ತೀವಿ. ಈ ವೃತ್ತಿಗೆ ಬರಬೇಕಂದ್ರೆ ಒಂದು ಕಮಿಟ್ಮೆಂಟ್ ಇರಬೇಕು. ಇಫ್ ಯು ಆರ್ ನಾಟ್ ಪ್ಯಾಷನೇಟ್ ಅಬೌಟ್ ದ ಪ್ರೊಫೆಷನ್, ಯು ಶುಡ್ ನಾಟ್ ಎಂಟರ್. ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ನಾವು ಮಾಡಬೇಕಾಗಿರೋ ಸೇವೆ ಅವರ ಜೀವನ ಪರ್ಯಂತ ನಿಲ್ಲತ್ತೆ ಆ ಮಕ್ಕಳ ಜೊತೆ. ಸೊ ಅಂಥ ಟೈಮ್ನ ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ ಅಂದರೆ ಮಾತ್ರ ದಯವಿಟ್ಟು ಈ ಪ್ರೊಫೆಷನ್ಗೆ ಬಂದ್ಬಿಡಿ. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಒಳ್ಳೆ ಟೀಚರ್ ಇರೋರಿಗೆ ಈ ಅವಕಾಶ ತಪ್ಪಿ ಹೋಗುತ್ತೆ. ಸೊ ಅದನ್ನು ಹೇಳ್ತಾ, ಇಫ್ ಯು ಹ್ಯಾವ್ ಲಾಟ್ ಆಫ್ ಪ್ಯಾಷನ್ ಆ್ಯಂಡ್ ಪೇಷನ್ಸ್ ಟು ಡೀಲ್ ವಿತ್ ದ ಯಂಗ್ ಮೈಂಡ್ಸ್, ಪ್ಲೀಸ್ ಯು ಆರ್ ವೆಲ್ಕಮ್ ಇನ್ ಟು ದ ಪ್ರೊಫೆಷನ್ ಅಂತ ನಾನು ಹೇಳ್ಕೊತೀನಿ. ಓಕೆ, ನಾನು ನೋಡ್ದಂಗೆ ಎಷ್ಟೋ ಟೀಚರ್ಸು ಜಸ್ಟ್ ಪುಸ್ತಕ ಓದ್ತಾರೆ, ಬಂದು ಟೀಚ್ ಮಾಡ್ತಾರೆ. ಸೊ ಎಥಿಕ್ಸ್ ಇರೋದಿಲ್ಲ. ಎಲ್ಲ ಟೀಚರ್ಸ್ಗಲ್ಲ, ಕೆಲವು ಟೀಚರ್ಸಿಗೆ ಮಾತ್ರ ಎಥಿಕ್ಸ್ ಇರಲ್ಲ. ಅಂತ ಟೀಚರ್ಸ್ಗಳಿಗೆ ಏನು ಹೇಳಬೇಕು ಅಂತ ಹೇಳ್ತೀರಾ? ಅಂಥ ಟೀಚರ್ಸ್ಗಳಿಗೆ ನಾನೇನು ಹೇಳ್ತೀನಂದರೆ, ಅವರಿಗೆ ಅವರು ಮಾಡಬೇಕು ಅಂತ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ನಲ್ಲಿ ನಾಲೆಡ್ಜ್ ಕಡಿಮೆ ಇದೆ ಅಂತ ಅನ್ನಿಸುತ್ತೆ. ಒನ್ಸ್ ಅವರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಬಗ್ಗೆ ನಾಲೆಡ್ಜ್ ಜಾಸ್ತಿ ಇದ್ದು ಆ ಸಬ್ಜೆಕ್ಟನ್ನ ಅವರು ಪ್ರೀತಿಸಿದ್ರೆ, ಮಕ್ಕಳಿಗೆ ಅವ್ರು ಯಾವತ್ತೂ ಕೊರತೆ ಮಾಡದೆ ಪಾಠ ಮಾಡ್ತಾರೆ. ಸೊ ಐ ವುಡ್ ಲೈಕ್ ಟು ಸೇ ಸಚ್ ಟೀಚರ್ಸ್, ಲರ್ನ್ ಯುವರ್ ಸಬ್ಜೆಕ್ಟ್ಸ್ ವೆಲ್. ಆಗ ರೀಸನ್ ಹೇಳೋದು, ಟೈಮ್ ಪಾಸ್ ಮಾಡೋದು ಅವ್ರು ಮಾಡದೆ ನಿಜವಾಗ್ಲೂ ಮಕ್ಕಳಿಗೆ ಕಲಿಸ್ತಾರೆ ಅಂತ ನಾನು ಅನ್ಕೋತೀನಿ. ಒಬ್ಬ ಶಿಕ್ಷಕನಾಗಲು ಅತ್ಯಂತವಾಗಿ ಅತ್ಯಮೂಲ್ಯವಾಗಿ ಯಾವ ಗುಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಯಾವ ಗುಣ ಇರಬೇಕು ಅವ್ರಿಗೆ? ನೀನು ಪರ್ಸನಾಲಿಟಿನ ಬೆಳೆಸ್ಕೊಂಡಿರ್ಬೇಕು.
ಟೀಚರ್ ಇಸ್ ಆಲ್ವೇಸ್ ಎ ಲರ್ನರ್ ಅಂತ ಒಂದು ವರ್ಡಿಂಗ್ಸ್ ಇದೆ. ಹ್ಮ್. ಟೀಚರ್ ಆದವರು ಯಾವಾಗಲೂ ಕಲಿಯೋದಕ್ಕೆ ತಯಾರಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿದ್ರೆ ಹಳೆ ಕಾಲದಲ್ಲಿ ಇಟ್ ವಾಸ್ ಓನ್ಲಿ ಬುಕ್ಸ್ ಆ್ಯಂಡ್ ದ ಎಕ್ಸ್ಟ್ರಾ ಚಾರ್ಟ್ಸ್. ಈಗ ಆ ಥರ ಇಲ್ಲ. ಗ್ಯಾಜೆಟ್ಸ್ ಹ್ಯಾವ್ ಗಾನ್ ಇನ್ ಟು ದ ಕ್ಲಾಸ್ ರೂಮ್ಸ್. ಅದನ್ನು ನಾವು ಹೇಗೆ ಯೂಸ್ ಮಾಡೋದು, ಅದರಲ್ಲಿ ಹೇಗೆ ಕಂಟೆಂಟ್ನ ಡೌನ್ಲೋಡ್ ಮಾಡೋದು, ಅದನ್ನು ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು, ಇದನ್ನೆಲ್ಲ ಅವರು the teacher should be always open to learning new systems to bring into the education system and make their teaching very effective. ಅದು she should be a learner always. ಎರಡನೇದು, ನಾನು ಹೇಳಿದಾಗೆ ಅವರಿಗೆ ಲಾಟ್ ಆಫ್ ಪೇಷನ್ಸ್ ಇರಬೇಕು. ಒಂದೇ ರೀತಿಯಾದ ಮಕ್ಕಳು ನಮಗೆ ಸಿಗೋದಿಲ್ಲ. ಎಲ್ಲ ರೀತಿಯಾದ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋ ಮಕ್ಕಳು ಎಲ್ಲರೂ ಇರ್ತಾರೆ. ಎಲ್ಲರನ್ನೂ ಸಮನಾಗಿ ನೋಡಿ, ಎಲ್ಲೋ ಒಂದು ಮಗುಗೆ ಆ ಟೀಚರ್ ನನಗೆ ಪಾರ್ಶಾಲಿಟಿ ಮಾಡ್ತಾರೆ ಆ ಥರ ಒಂದು ಫೀಲಿಂಗ್ ಬೆಳೆದೇ ಇರೋ ಥರ ಒಂದು ತಾಯಿಯಾಗಿದ್ದು ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸ್ಟೇಟ್ ಸಿಲೆಬಸ್ಸು ಆ್ಯಂಡ್ ಸೆಂಟ್ರಲ್ ಸಿಲೆಬಸ್ಸು, ICSE ಸಿಲೆಬಸ್ಸು, ಈ ಮಕ್ಳುಗಳಿಗೆ ಇರೋಂಥ ಡಿಫ್ರೆನ್ಸಸ್ ಏನು? ಅವರು ನವೇಡೇಸ್ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ? ಆ್ಯಂಡ್ ನನ್ನ ಪ್ರಕಾರ ವರ್ಕ್ಲೋಡ್ ಜಾಸ್ತಿ ಇರುತ್ತೆ, ಸ್ಟೇಜ್ ಬೈ ಸ್ಟೇಜು ವರ್ಕ್ಲೋಡ್ ಜಾಸ್ತಿ ಇರುತ್ತೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಮಕ್ಕಳಿಗೆ? ನಮ್ಮ ಸ್ಟೇಟಲ್ಲಿ ಫಸ್ಟ್ ಬಂದಿದ್ದು ಸ್ಟೇಟ್ ಬೋರ್ಡ್. ಹ್ಮ್. ಸೊ ಸ್ಟೇಟ್ ಬೋರ್ಡ್ ಆಲ್ವೇಸ್ ಅದರದಾದ ಚಾಮ್ ಇದೆ. ಈಗಲೂ ಅಷ್ಟೇ. ನಾವು ಖಂಡಿತ. ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾವು ಈ CBSE ICSE ಬೋರ್ಡ್ ಶಾಲೆಗಳು ನೋಡ್ತೀವಿ. ಬಟ್ ರಿಮೋಟ್ ಹೋದ್ರೂ ಇನ್ನೂ ಅದೇ ಚಾರ್ಮಲ್ಲಿ ಉಳಿದಿರೋದು ನಮ್ಮ ಸ್ಟೇಟ್ ಬೋರ್ಡ್ ಮಾತ್ರನೇ. ಮತ್ತು ಸ್ಟೇಟ್ ಬೋರ್ಡಿಂದ ಬರೋ ಮಕ್ಕಳು ಎಲ್ಲ ಒಳ್ಳೆ ರೀತಿನಲ್ಲಿ ನೀಟಲ್ಲಿ JEನಲ್ಲಿ ಎಲ್ಲ ಸ್ಕೋರ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಏನಂದರೆ, ಓದೋ ಮಕ್ಕಳು ಎಲ್ಲಿನೂ ಓದ್ತಾರೆ. ಬಟ್ ಈಗ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ, ತುಂಬ ಒಂದು ಒಳ್ಳೆಯ ಅಂಶ ತಂದಿದ್ದಾರೆ. ಯಾವುದರಲ್ಲಿ? ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ NCERT ಬುಕ್ಸ್ ಅಂತ ಫಾಲೋ ಅಪ್ ಮಾಡ್ತೀವಿ. ನನ್ನ ಪ್ರಕಾರ CBSEಗೂ ಸ್ಟೇಟ್ ಬೋರ್ಡ್ಗೂ ಇರೋ ಮೇಜರ್ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸೇಮ್ ಟು ಸೇಮ್ ಪೋರ್ಷನ್ಸ್ ಇದೆ. ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ನಾನು ಕಲಿತಾಗ ಟ್ರಿಗ್ನೋಮೆಂಟ್ರಿ ಎಲ್ಲ ಸೆಕೆಂಡ್ PUCನಲ್ಲಿ ಬರೋದು ಸ್ಟೇಟ್ ಬೋರ್ಡ್ ಮಕ್ಕಳಿಗೆ. ಬಟ್ ಈಗ 9-10ರಲ್ಲೇ ಆ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಏನು ಬೇಕಾಗಿದೆ ಸೆಕೆಂಡ್ PUC ಮುಗಿಸ್ಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀಟ್ ಆಗಲಿ JE ಆಗಲಿ ಫೇಸ್ ಮಾಡೋದಕ್ಕೆ ಏನು ಬೇಕಾಗಿದೆ ಅದನ್ನು ನಾವು ಈಗ ಹೈಸ್ಕೂಲಿಂದಾನೇ ಕೊಡ್ತಾ ಇದ್ದೀವಿ, ಜಸ್ಟ್ ಇನ್ ಪಾರ್ ವಿತ್ CBSE ಸಿಲೆಬಸ್. ಸೊ ಅದರಿಂದ ಮಕ್ಕಳು ಐ ಥಿಂಕ್ ದೇ ಆರ್ ಡೂಯಿಂಗ್ ಗುಡ್. ಸ್ಟೇಟ್ ಬೋರ್ಡ್ ಮಕ್ಕಳು ಬಂದಿದ್ದಾರೆ ಲೆವೆಲಿಗೆ. CBSEಯಲ್ಲಿರೋ ವರ್ಕ್ ಲೋಡ್ ಅಂತೀವಿ. ಸೊ ಅದನ್ನು ಅವರು ವಾಟ್ ದೇ ಡೂ ಮ್ಯಾಕ್ಸಿಮಮ್ ಮಾಡೋದಿಲ್ಲ. ಕೆಲವೊಂದು ಅಂಶಗಳನ್ನ ಮನೆಯಿಂದ ಪೇರೆಂಟ್ಸ್ ಕಡೆಯಿಂದ ಪ್ರಾಜೆಕ್ಟ್ ರೀತಿಯಲ್ಲಿ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಸಿಗೋದು ಅದೇ ನಂಬರ್ ಆಫ್ ವರ್ಕಿಂಗ್ ಡೇಸ್, ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಅಲ್ವಾ. 30 years ಎಕ್ಸ್ಪೀರಿಯನ್ಸ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂತ ಹೇಗೆ ಹೇಳ್ತೀರಾ? 30 years is a long time in my life. ಸೊ ಈ 30 ವರ್ಷದ ಸುಂದರವಾದ ಜರ್ನಿನಲ್ಲಿ ಸಾವಿರಾರು ಮಕ್ಕಳ ಪ್ರೀತಿ, ಅವರ ಪೋಷಕರ ಅಭಿಮಾನ, ಸಹ ಶಿಕ್ಷಕರ ಜೊತೆ ನಾನು ಕೆಲಸ ಮಾಡಿದ ಬಾಂಧವ್ಯ, ಒಂದು ಒಳ್ಳೆಯ ಸುಂದರವಾದ ಜೀವನ. ಇದನ್ನು ದೇವ್ರ ದಯೆ ಇದ್ದರೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀನಿ. ಸೊ ದಿಸ್ ಇಸ್ ದ ಸಮ್ಮರಿ. ನಮ್ಮ ಇಂಡಿಯಾ ಸಿಸ್ಟಮ್ಗೆ, ಎಜುಕೇಷನ್ ಸಿಸ್ಟಮ್ಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಜೆಷನ್ ಅವ್ರು ಇಲ್ಲ ಈ ಥರದೊಂದು ಎಜುಕೇಷನ್ ಸಿಸ್ಟಮಲ್ಲಿ ಸ್ಟೇಟ್ ಲೆವೆಲಲ್ಲಿ ಏನಾದ್ರು ಚೇಂಜ್ ಮಾಡಬೇಕು ಅಂತ ಬಯಸ್ತೀರಾ? ಏನಾದ್ರು ಹೇಳ್ತೀರಾ? ಅವರು ಚೇಂಜ್ ಮಾಡಬೇಕು ಅಂತ ತುಂಬ ಕೇಳ್ತಾ ಇದ್ವಿ. ಆದರೆ ನಮ್ಮ ಮಧು ಬಂಗಾರಪ್ಪ ಅವರು ಬಂದು ನಮಗೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸ್ಟೇಟ್ ಬೋರ್ಡ್ ಶಾಲೆಗಳಿಗೆ ಪಾಸಿಂಗ್ ಮಾರ್ಕ್ಸ್ ಏನಾಗಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ಶಿಕ್ಷಕಿಯಾಗಿ ಸ್ಟೇಟ್ ಬೋರ್ಡ್ ಶಾಲೆ ನಡೆಸ್ತಾ ಇರುವ ಒಂದು ಮುಖ್ಯ ಶಿಕ್ಷಕಿಯಾಗಿ ಅವರಿಗೆ ಹೃದಯಪೂರ್ವದ ಧನ್ಯವಾದಗಳನ್ನು ಹೇಳ್ತೇನೆ. ಅದಾದಮೇಲೆ ಅವ್ರು ಮಾಡಿರೋ ಚೇಂಜಸ್ ಅಂದರೆ 3 ಟೈಮ್ ಬರಿಬೋದು ಅವರು ಮಕ್ಕಳು SSLC. ಸೊ ಅದು ಒಂದು ಒಳ್ಳೆ ಚೇಂಜ್ ಮಾಡಿದ್ದಾರೆ. ಈ ಸಂದರ್ಭವನ್ನು ನಾನು ಉಪಯೋಗಿಸ್ಕೊಂಡು ಚೇಂಜ್ ಬೇಕು ಅಂತ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ಪೋರ್ಷನ್ಸ್ ತುಂಬ ಜಾಸ್ತಿ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಲೋಯರ್ ಕ್ಲಾಸಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿದರೆ ಟೀಚರ್ಸ್ಗಳಿಗೆ ತುಂಬ ಟೈಮ್ ಸಿಗುತ್ತೆ. ಎಲ್ಲಿ ಅವರು ಬೇಸಿಕ್ಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಆದ ಫೌಂಡೇಶನ್ ಹಾಕ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ.
ನೆಕ್ಸ್ಟ್ ಜನ್ರೇಷನ್ಗೆ, ಮುಂದೆ ಬರುವಂತ ಜನರೇಷನ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಈಗ ಏನ್ ಹೇಳಕ್ ಬಯಸ್ತೀರಾ ಮ್ಯಾಮ್ ನೀವು? ನಮ್ಮ ಮಕ್ಕಳು, ಆಸ್ ಐ ಹ್ಯಾವ್ ಸೀನ್ ದ ಜನರೇಷನ್ಸ್ ಇಯರ್ ಆಫ್ಟರ್ ದಿ ಇಯರ್, ಅವರೆಲ್ಲೋ ಒಂಥರ ಇಮ್ಯಾಜಿನರಿ ವರ್ಚುವಲ್ ವರ್ಲ್ಡಲ್ಲೇ ಇದ್ದಾರೆ. ಅವ್ರಿಗೆ ರಿಯಾಲಿಟಿ ಏನೋದು ಅಂತ ಅಷ್ಟು ಅರ್ಥ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ಟು ಕಮ್ ಡೌನ್ ಟು ರಿಯಾಲಿಟಿ. ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೋಬೇಕು, ತಂದೆ ತಾಯಿ ಜೊತೆ ಓಡಾಡಬೇಕು. ಅದಾದಮೇಲೆ ಮೇಯ್ನ್ ಆಗಿ ನಾನು ಇಂಡಿಯನ್ ಅನ್ನೋದು ಹೆಮ್ಮೆಯಿಂದ ಅವರು ತಲೆ ಎತ್ತು ನಡಿಬೇಕು. ಎಲ್ಲ ಒಂದು ಕಡೆ ಫಾರಿನ್ ಅಂದರೆ ಆ ಕಂಟ್ರಿ ಅಂದರೆ ಗ್ರೇಟೋ, ಈ ಕಂಟ್ರಿ ಅಂದರೆ ಗ್ರೇಟೋ ಅಂತ ಹೇಳೋದು ಬಿಟ್ಟು, ನಾನು ನಿಂತು ನಮ್ಮ ಕಂಟ್ರಿನ ಗ್ರೇಟ್ ಮಾಡ್ತೀನಿ ಅನ್ನೋ ಒಂದು ಅಭಿಮಾನ ಮಕ್ಕಳು ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನೊಂದು ವಿಚಾರಕ್ಕೆ ಬಂದ್ರೆ, ಸಿಂಗಲ್ ಪೇರೆಂಟ್ಸ್ ಇದು ಬ್ಯಾಂಗ್ಳೂರಲ್ಲಂತೂ ತುಂಬಾ ಜಾಸ್ತಿ. ಸೊ ಅವ್ರು ಏನ್ ಮಾಡ್ತಾರೆ, ಸಿಂಗಲ್ ಪೇರೆಂಟ್ ಆಲ್ರೆಡಿ ಕೋರ್ಟಲ್ಲೆಲ್ಲ ಡಿಸೈಡ್ ಆಗೋಗ್ಬಿಟ್ಟಿರುತ್ತೆ, ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ ಪೇರೆಂಟ್ಸು. ಸೊ ಕೆಲವು ಮಕ್ಕಳು ಡಿಪೆಂಡ್ ಅಪಾನ್ ಮದರ್ ಮೇಲೆ ಇಲ್ಲ ತಂದೆ ಮೇಲೆ ಡಿಪೆಂಡ್ಸ್ ಆಗಿರ್ತಾರೆ. ಸೊ ಅದು ಎಲ್ಲಿ ಟಫ್ ಚಾಲೆಂಜಸ್ ಬರ್ತದೆ ಅಂದ್ರೆ, ಈಗ ಒಂದು ಸ್ಕೂಲ್ಗೆ ಅಡ್ಮಿಷನ್ಗೆ ಹೋಗ್ತಾರೆ. ಸೊ ಅಡ್ಮಿಷನ್ಗೆ ಹೋದಾಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳಿದಾಗ ತುಂಬಾ ಜನಕ್ಕೆ ಅದೊಂದು ಆತಂಕ ಇರುತ್ತೆ. ಸೊ ಹೆಂಗೆ ಹೇಳ್ಕೊಳ್ಳೋದು, ಕೆಲವ್ರು ಹೋಲ್ಡ್ ಆಗಿರೋರು ಹೇಳ್ಬಿಡ್ತಾರೆ, ಇನ್ನ ಕೆಲವ್ರಿಗೆ ಹೆಂಗ್ ಫೇಸ್ ಮಾಡೋದು, ನಾನು ಹೇಳ್ಕೊಳ್ಳೋದ್ರಿಂದ ನನ್ನ ಮಗು ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಸ್ಕೂಲಲ್ಲಿ, ಈ ತರ ಇರುತ್ತೆ. ಇಂಥವ್ರಿಗೆ ಇಂಥ ಪೇರೆಂಟ್ಸ್ಗಳಿಗೆ ಏನು ಅಡ್ವೈಸ್ ಮಾಡ್ತೀರಾ ಮ್ಯಾಮ್? ನಾನೇನು ಹೇಳ್ತಂದ್ರೆ, ಶಾಲೆಗಳಿಗೆ ಒಂದು ಬೌಂಡ್ರಿ ಇರುತ್ತೆ. ದೇ ಕೆನಾಟ್ ಆಸ್ಕ್ ಬಿಯಾಂಡ್ ಸರ್ಟನ್ ಲಿಮಿಟ್ಸ್ ಅಬೌಟ್ ಪ್ರೈವೇಟ್ ಲೈಫ್ ಆಫ್ ದ ಪೇರೆಂಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ಬೇಸಿಕ್ ಡೀಟೇಲ್ಸು ನಾವು ಫಿಲ್ ಮಾಡ್ತೀವಿ ಅದನ್ನಷ್ಟೇ ಕೇಳೋದಿರೋದು. ಪೇರೆಂಟ್ಗಳು ಅವರಿಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಬೋಲ್ಡಾಗಿ, ದಟ್ ಈಸ್ ಮೈ ಪರ್ಸನಲ್, ಐ ಡೋಂಟ್ ವಾಂಟ್ ಡಿಸ್ಕ್ಲೋಸ್ ಅಂತ ಹೇಳ್ಬೋದು. ದಟ್ ಈಸ್ ಒನ್ ಇಂಪಾರ್ಟೆಂಟ್. ಅದು ಮೀರಿ ಏನಾದರೂ ಅವರಿಗೆ ತೊಂದರೆಗಳು ಆಗ್ತಾ ಇದೆ ಅಂದರೆ ಅವರು ಶಾಲೆ ಮುಖ್ಯಸ್ಥರ ಹತ್ರ ಮಾತಾಡ್ಬೋದು. ಬಟ್ ಕೆಲವೊಂದು ಮ್ಯಾನೇಜ್ಮೆಂಟ್ಸು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ಅಂಥ ಪೇರೆಂಟ್ಗಳಿಗೆ ಸಹಾಯ ಮಾಡ್ತಾರೆ, ಫೈನಾನ್ಷಿಯಲಿ ಹೆಲ್ಪ್ ಕೊಡ್ತಾರೆ, ಅಥವಾ ಅವ್ರ ಮಕ್ಕಳನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ಕೋಬೇಕು, ಬೇರೆಯವ್ರು ಯಾರಾದರೂ ಬಂದು ಕರೆದ್ರೆ ಬಿಡಬೇಡಿ ಅಂದರೆ ಅದನ್ನು ಎಸ್ಪೆಷಲಿ ನಮ್ಮ ಶಾಲೆಯಲ್ಲಿ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಸೊ ಫುಲ್ ಸೇಫ್ಟಿ ಅಂತ ಮಕ್ಕಳಿಗೆ ಕೊಡಬೇಕಾಗತ್ತೆ. ಸೊ ಅದಿಲ್ಲದೆ ಇನ್ನೊಂದು ಶಾಲೆಯವರು ಏನು ಮಾಡ್ಬೋದಂದರೆ, ಆ ಮಗುವಿಗೆ ನಿನ್ನ ತಂದೆನೋ ತಾಯಿನೋ ಇಬ್ಬರು ಪಾತ್ರ ಮಾಡ್ತಿದ್ದಾರೆ, ನಿನ್ನ ಕಡೆಯಿಂದ ಅವರಿಗೆ ಡಿಮ್ಯಾಂಡ್ ಮಾಡದೆ ನೀನು ಅವರಿಗೆ ಅನುಸರಿಸಿ ಹೋಗಬೇಕು ಅನ್ನೋದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಸೊ ದಟ್ ಈಸ್ ಇಟ್. ಪೇರೆಂಟ್ಸ್ ದೇ ಹ್ಯಾವ್ ಟೇಕನ್ ದ ಡಿಸಿಷನ್. ಸೊ ಮುಂದೆ ಹೋಗಬೇಕು, ಅದನ್ನು ಹೆದರ್ಕೋಬಾರ್ದು, ಸಂಕೋಚ ಪಡಬಾರ್ದು. ದಟ್ ಇಸ್ ಇಟ್. ನಿಮ್ಮ ಕಡೆಯಿಂದ ಹೋನಾಗಿ ಇನ್ಫಾರ್ಮೇಶನ್ ಅವ್ರ ಮೆಸೇಜ್ ಇನ್ಫಾರ್ಮೇಶನ್ಸ್ ಏನಾದ್ರು ಕೊಡೋದಿದ್ರೆ ಶಿಕ್ಷಕರಿಗೆ ಪರ್ಸ್ನಲ್ ಆಗಿ, ಇಂಥ ವಾಕ್ಯನ ನಾನು ಹೇಳಬೇಕು, ಇಂಥ ಒಂದು ಮೆಸೇಜ್ನ ತಲುಪಿಸ್ಬೇಕು ಸಮಾಜಕ್ಕೆ ಅನ್ನೋದಿದ್ರೆ ಏನು ಹೇಳ್ತೀರಾ? ಶಿಕ್ಷಣ ಪ್ರೊಫೆಷನ್ ಅನ್ನೋದು ಇಟ್ಸ್ ಎ ಗಾಡ್ಲಿ ಪ್ರೊಫೆಷನ್. ಫಾರಿನಲ್ಲಿ UK ಶಿಕ್ಷಣ ಪ್ರೊಫೆಷನ್ಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ, ಜರ್ಮನಿನಲ್ಲೂ ಜಾಸ್ತಿ ಕೊಡ್ತಾರೆ. ಬಿಕಾಸ್ ದಟ್ ಈಸ್ ದ ಓನ್ಲಿ ಪ್ರೊಫೆಷನ್ ವಿಚ್ ಟೀಚರ್ಸ್ ಆಲ್ ದಿ ಅದರ್ ಪ್ರೊಫೆಷನ್ಸ್. ಈಗ ಇಲ್ಲೇ ನೋಡಿದ್ರೇನು, ನಮ್ಮ ಸ್ಟುಡಿಯೋದಲ್ಲೇ ಗುರುಗಳು ಅಂತ ಒಬ್ರು ಇದ್ರು ಎಕ್ಸ್ಪೀರಿಯನ್ಸ್ಡ್, ಅವ್ರ ಕೆಳಗಿರೋರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಸೊ ಆ ಗುರುಸ್ಥಾನ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು ಇನ್ ದ ಸೊಸೈಟಿ. ಅದನ್ನು ನಾವು ನಿಭಾಯಿಸ್ಬೇಕಾದ್ರೆ ನಮ್ಮಲ್ಲಿ ಶಿಸ್ತು ಇರಬೇಕು. ಅದು ಇದ್ದರೆ ನಮ್ಮ ವೃತ್ತಿಯಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಮ್ಯಾಮ್ ಹೇಳ್ಬೇಕಂತ ಅಂದರೆ ಪೇರೆಂಟ್ಸ್ಗಳಿಗೆ ಏನು ಮೆಸೇಜಸ್ ಕೊಡ್ತೀರಾ? ಅಂದರೆ ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಚಿಕ್ಕದ್ರಿಂದ ಪ್ರೀತಿ, ಪೇರೆಂಟ್ಸ್ಗಳು ಹೇಗೆ ಅಂದರೆ ಚಿಕ್ಕದ್ರಿಂದ ಪ್ರೀತಿನ ಬೆಳೆಸ್ಕೊಬಂದ್ಬಿಟ್ಟಿರ್ತಾರೆ ಮಕ್ಕಳನ್ನ. ನಾಳೆ ಹೇಗೆ ಅಂದರೆ ಅವರು ತಪ್ಪು ಮಾಡಿದ್ರು ಅದು ಸರಿ ಅಂತ ವಾದ ಮಾಡೋಂಥ ಪೇರೆಂಟ್ಸ್ಗಳಿಗೆ, ಅದೇ ಸರಿ ಅಂತ ಹೇಳಿ ಮಕ್ಳಿಗೆ ಸಪೋರ್ಟ್ ಮಾಡೋಂಥ ಪೇರೆಂಟ್ಸ್ಗಳಿಗೆ ಏನು ಸಜೆಸ್ಟ್ ಮಾಡ್ತೀರಾ? ನನ್ನ ಪ್ರಕಾರ ಈ ಕಾಲದಲ್ಲಿ ಯಂಗ್ ಪೇರೆಂಟ್ಸ್ ಮಕ್ಕಳನ್ನ ಪ್ರೀತಿ ಮಾಡೋದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳು ಸರಿ ಮಾಡಿದಾಗ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು, ಪ್ರೈಸ್ ಮಾಡಬೇಕು. ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ನಾವು ಖಂಡಿಸ್ಬೇಕು. ಅಲ್ಲ ಅವನು ತಿದ್ಕೋತಾನೆ ಅಂದರೆ ಅದು ತಿದ್ಕೊಳ್ಳೋದು ಯಾವತ್ತೂ ಬರೋದಿಲ್ಲ. ಚಾಣಕ್ಯ ಎಲ್ರಿಗೂ ಗೊತ್ತಿದೆ. ಅವ್ರ ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳಿರೋದು ಏನಂದರೆ, ಮಗು 5 ವರ್ಷವರೆಗೂ
ಇಟ್ ಈಸ್ ಅ ಬಂಡಲ್ ಆಫ್ ಇನ್ನಸೆನ್ಸ್, ಮುಗ್ಧತೆ. ಆಗ ಮನೆಯಲ್ಲಿರೋರು ಎಲ್ಲರೂ, ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಅವ್ರಿಗೆ ಪ್ರೀತಿ ಮಾಡಬೇಕು. ಎಷ್ಟು ಪ್ರೀತಿ ಕೊಡಬೇಕಂದ್ರೆ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸ್ಬೇಕು. ಆವಾಗ ಮಗು ಕಾನ್ಫಿಡೆಂಟ್ ಆಗಿ ಬೆಳೆಯುತ್ತೆ ಫ್ಯಾಮಿಲಿ ವಾತಾವರಣದಲ್ಲಿ. 5 ರಿಂದ 10 ವರ್ಷವರೆಗೂ ಅದಕ್ಕೆ ಪ್ರಪಂಚ ಗೊತ್ತಿರತ್ತೆ. ಆಗ ಎಷ್ಟು ಶಿಸ್ತಿಂದ ಹೇಳಬೇಕು. ಬೆಳಗ್ಗೆ ಹೇಳೋದ್ರಿಂದ ಆ ಬಟ್ಟೆಗಳು ಹೇಗೆ ಇಟ್ಕೋಬೇಕು, ಆ ಬುಕ್ಸ್ ಹೇಗೆ ಇಡಬೇಕು, ದೊಡ್ಡವರಿಗೆ ಹೇಗೆ ಮಾತನಾಡಿಸ್ಬೇಕು, ಅದನ್ನೆಲ್ಲ ನಾವು ಶಿಸ್ತಿಂದ ಪಾಲಿಸಿ ಮನೆಯಲ್ಲಿ ಮಾಡಬೇಕು. ಎಷ್ಟು ವಯಸ್ಸುವರೆಗೂ? 10 ವಯಸ್ಸು. 10 ವರ್ಷದ 10 ವಯಸ್ಸದ ಮೇಲೆ ಅವನು ಬೆಳೆದಿರ್ತಾನೆ. ಅಲ್ಲಿಂದ ಮಕ್ಕಳಿಗೆ ಸ್ವಲ್ಪ ಫ್ರೆಂಡ್ಲಿಯಾಗಿ ನಡೆಸ್ಕೊಂಡು 15 ವರ್ಷ ಆದ್ಮೇಲೆ ಫ್ರೆಂಡ್ ಆಗೇ ಟ್ರೀಟ್ ಮಾಡಿದ್ರೆ ಆ ಮಗು ಪರ್ಫೆಕ್ಟಾಗಿ ಬೆಳೆದು ಬರುತ್ತೆ ಅಂತ ಹೇಳ್ತಾರೆ. ಈ ಕಾಲದ ಪೇರೆಂಟ್ಸ್ ಟೀಚರ್ ಹೊಡೆದ್ಬಿಟ್ರ, ಬಾ ಟೀಚರ್ನ ಕೇಳ್ತೀನಿ ಅನ್ನೋ ಮಾತು ಬದಲು ಟೀಚರ್ ಹೊಡೆದ್ಬಿಟ್ರ, ನೀನೇನು ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಮಗುಗೆ ಅಲ್ಲೇ ಎಲ್ಲೋ ಒಂದು ಸಿಗ್ನಲ್ ಹೋಗುತ್ತೆ. ಸೊ ನನ್ನ ಪೇರೆಂಟು ನಮ್ಮ ಟೀಚರ್ ಹೇಳಿ ಥರನೇ ಮಾಡ್ತಿದ್ದಾರೆ ಅಂತ. ಇದನ್ನ ಎಲ್ಲ ಪೇರೆಂಟ್ಸು ಅನ್ವಯಿಸ್ಕೊಂಡ್ರೆ ಬಹುಶಃ ಎಲ್ಲರ ಮನೆಯಲ್ಲೂ ಮಕ್ಕಳು ಹಳೆ ಕಾಲದಲ್ಲಿ ಹೇಗೆ ಬೆಳೆದ್ರು ಆ ಥರ ಬೆಳೀತಾರೆ ಅಂತ. ಸೊ ಇದೆ, ಮಕ್ಕಳು ಬೆಳೀತಾ ಬೆಳೀತಾ ಬುದ್ಧಿಮಟ್ಟ ಚೇಂಜ್ ಆಗ್ತಾ ಹೋಗುತ್ತೆ. ಸ್ವಲ್ಪ ದೊಡ್ಡೋರ್ ತರ ಬಿಹೇವ್ ಮಾಡೋದು, ಮೆಚೂರ್ಡ್ ಆಗೋದು, ಅಡೋಲಸೆಂಟ್. ದೊಡ್ಡೋರ್ಗೆ ಬುದ್ಧಿ ಹೇಳಕ್ ಹೋಗೋದು, ಇಲ್ಲ ಇದೆ ತಪ್ಪು ಮಾಡಿದ್ರು ಸರಿ ಅಂತ ವಾದ ಮಾಡೋದು, ಇಲ್ಲ ತಪ್ಪು ಮಾಡಿ ಬೇರೆಯವ್ರ ಮೇಲೆ ಮಕ್ಳ ಮೇಲೆ ಹಾಕೋದು. ಈ ತರ ಒಂದು ಆಟಿಟ್ಯೂಡ್, ಈ ತರ ಒಂದು ಪರ್ಸನಾಲಿಟಿ ಇರೋಂಥ ಮಕ್ಕಳಿಗೆ, ಈ ತರ ಒಂದು ವಾತಾವರಣದಲ್ಲಿ ಬೆಳೀತಾರಂತ ಮಕ್ಕಳಿಗೆ ಏನ್ ಹೇಳಕ್ ಬಯಸ್ತೀರಾ? ಅಂತ ಮಕ್ಕಳು ಇಟ್ ಈಸ್ ವೆರಿ ಡಿಫಿಕಲ್ಟ್, ಟ್ರಬಲ್ಡ್ ಚೈಲ್ಡ್ ಅಂತ ಕರೀತೀವಿ ನಮ್ಮ ಭಾಷೆನಲ್ಲಿ. ಸೊ ಅವರಿಗೆ ರೂಟಿಂದ ನಾವು ತಗೋಬೇಕಾಗತ್ತೆ. ಸೊ ವೈ ದಟ್ ಚೈಲ್ಡ್ ಹ್ಯಾಸ್ ಬಿಕಮ್ ಲೈಕ್ ದ್ಯಾಟ್. ಸೊ ಫಸ್ಟ್ ನಮ್ಮ ಕೌನ್ಸಿಲರ್ ಏನು ಮಾಡೋದಂದ್ರೆ ಅವ್ರ ಫ್ಯಾಮಿಲಿ ವಾತಾವರಣ ಏನಾಗಿದೆ, ವಾಟ್ ಈಸ್ ದ ಫಾದರ್ ಮದರ್ ಇಂಟು ಪ್ರೊಫೆಷನ್, ಎಷ್ಟು ಟೈಮ್ ಮಗುಗೆ ಕೊಡ್ತಾ ಇದ್ದಾರೆ, ಸೊ ಅವನು ಫ್ರೀ ಟೈಮ್ ಆಗಿ ಅವನ ವಯಸ್ಸು ಮಕ್ಕಳ ಜೊತೆ ಎಷ್ಟು ಮಿಂಗಲ್ ಆಗ್ತಾ ಇದ್ದಾನೆ. ಸೊ ಈ ಥರ ಇನ್ಫ್ಲೂಯೆನ್ಸಿಂದ ಅಲ್ಲ, ಫ್ಯಾಮಿಲಿಯಿಂದ ಬರೋದಿಲ್ಲ, ಅವ್ರ ಪಿಯರ್ ಗ್ರೂಪ್ಸ್ ಫ್ರೆಂಡ್ಸ್ ಹೇಗಿರ್ತಾರೆ ಅದ್ರ ಮೇಲೆ ಬರ್ತಾ ಇರತ್ತೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿ, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಏನೇನು ಇನ್ಫಾರ್ಮೇಶನ್ ಇದೆ ಅಂತ ಕರೆದು ಪೇರೆಂಟನ್ನು ಕರಿಬೇಕು, ಮಗುನೂ ಕರಿಬೇಕು. ಮಗುವಿಗೆ ತುಂಬ ಇಂಪಾರ್ಟೆಂಟ್ ಆಗಿ ನೀನು ಇದನ್ನೇ ಮುಂದುವರ್ಸಿದ್ರೆ ನಿನಗೆ ಏನು ಫ್ಯೂಚರ್ ಆಗ್ಬೋದು ಅನ್ನೋದನ್ನ ವೆರಿ ಕ್ಲಿಯರ್ಲಿ ಮಗುವಿಗೆ ಹೇಳಬೇಕಾಗತ್ತೆ. ಮತ್ತೆ ಇದನ್ನ ನೀನು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಅವನು ಅದನ್ನ ಮಾಡ್ತಾನ ಅನ್ನೋದನ್ನ ಪೋಷಕರು ಖಂಡಿತವಾಗ್ಲು ಅವ್ರಿಗೆ ಸಮಯ ಇದೆಯೋ ಇಲ್ಲವೋ ಅವನು ಅದನ್ನ ಮಾಡ್ತಾನ ಅನ್ನೋದನ್ನ ಗಮನ ಇಟ್ಟು ಮಾಡಿದ್ರೆ ಆಫ್ಕೋರ್ಸ್ ಅಂಥ ಟ್ರಬಲ್ಡ್ ಮಕ್ಕಳಿಗೂ ನಾವು ಕರೆಕ್ಷನ್ ಮಾಡ್ಬೋದು ಅಟ್ ವೆರಿ ಅರ್ಲಿ ಸ್ಟೇಜಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿನಲ್ಲಿ ಅದು ಸ್ಕೂಲ್ ಮೂಲಕ ನಾವು ಮಾಡ್ಬೋದು. ದಟ್ ಈಸ್ ಪಾಸಿಬಲ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಿದ್ದಕ್ಕೆ, ಮಾಡಿ ಬಂದು ಇಲ್ಲಿ ತನಕ ಕೂತ್ಕೊಂಡು ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಕೊಟ್ಟಿದ್ದೀರಾ. ಇದಕ್ಕೆ ತುಂಬ ತುಂಬ ಧನ್ಯವಾದಗಳು. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್.